ಅದನ್ನು ಏನು ಚರ್ಚೆ ಮಾಡಿದ್ವಿ ಅದನ್ನೇ ಭಗವಂತನ ಪ್ರಾರ್ಥನೆ ಅಂತ ಇಟ್ಕೊಂಡು ಆಚಾರ್ಯರ ಪ್ರಾರ್ಥನೆ ಇಟ್ಕೊಂಡು ಉಪನಿಷತ್ತಿಗೆ ಬರೋಣ. ಅದೇ ಭಗವಂತನ ಅನುಗ್ರಹದಿಂದಲೇ ನಾವು ಬೃಹದಾರಣ್ಯಕದ ಎರಡನೇ ಅಧ್ಯಾಯ ಮೊದಲನೇ ಬ್ರಾಹ್ಮಣದ ಕೊನೆಯ 20ನೆಯ ಖಂಡಿಕೆ ಮಂತ್ರ ಭಾಗದಲ್ಲಿ 325ನೆಯ ಭಾಷ್ಯ ಭಾಗವನ್ನು ಚರ್ಚೆ ಮಾಡ್ತಾ ಇದ್ವಿ. ಪೂರ್ವಕಾಂಡಕ್ಕೂ ಮತ್ತು ಉಪನಿಷತ್ತಿಗೂ ವಿರೋಧವಿದೆ ಅಂತ ಏನು ಹೇಳಿದ್ದ, ಅಂದರೆ ವೇದದಲ್ಲಿಯೇ ಪರಸ್ಪರ ವಿರೋಧ ಇದೆ ಅಂತ ಏನು ಪೂರ್ವ ಪಕ್ಷಿಯು ಹೇಳಿದ್ದ, ಅದು ಇಲ್ಲ ಅನ್ನೋದನ್ನು ತೋರಿಸಿದ್ರು. ಸ್ವಾರ್ಥ ವಿಘಾತಕ ಸೆಲ್ಫ್ ಕಾಂಟ್ರಡಿಕ್ಷನ್ ಅನ್ನೋದೂ ಇಲ್ಲ, ಮತ್ತೆ ಪೂರ್ವಕಾಂಡಕ್ಕೂ ಕೂಡ ವಿರೋಧವಿಲ್ಲ ಅನ್ನೋದನ್ನು ಹಿಂದೆ ಎಲ್ಲ ತೋರಿಸಿದ್ರು. ಈಗ ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಾಗಿದೆ ಅಂತ ಒಂದಲ್ಲ ಆಕ್ಷೇಪಣೆ ಮಾಡಿದ್ರು. ಅದನ್ನು ಚರ್ಚೆಗೆ ತಗೊಂಡು ಈ ಆಕ್ಷೇಪಕ 3 ರೀತಿಯಲ್ಲಿ ವಿರೋಧವನ್ನು ತೋರಿಸ್ತಾನೆ. ಯಾವುದಕ್ಕೆ? ಬ್ರಹ್ಮೈಕತ್ವ ವಿದ್ಯೆಗೆ 3. ಇದು ಪ್ರತ್ಯಕ್ಷಕ್ಕೂ ವಿರೋಧ, ಅನುಮಾನಕ್ಕೂ ವಿರೋಧ, ಆಗಮಕ್ಕೂ ವಿರೋಧ ಅಂತ ತೋರಿಸಿದ್ದ. ಅವರಿಗೆ ಮೊದಲನೇ ವಿರೋಧದ ಪರಿಹಾರ ಮಾಡಿದ್ರು. ಪ್ರತ್ಯಕ್ಷ ವಿರೋಧವಿಲ್ಲ ಅಂತ. ಹೇಗೆ ಮಾಡಿದ್ರು ಅಂತ. ಪ್ರತ್ಯಕ್ಷ ವಿರೋಧ ಏನು? ಇಂದ್ರಿಯಗಳನ್ನು ಉಪಯೋಗಿಸಿ ಶಬ್ದಾದಿಗಳನ್ನು ಅರಿಯುವವರು ಬೇರೆ ಬೇರೆ ಇರುವವರು ಕಾಣ್ತಾ ಇರುವಾಗ ಬ್ರಹ್ಮೈಕತ್ವ ಅನ್ನುವಂಥದ್ದು ಇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ದ. ಅದಕ್ಕೆ ಅವರೇನು ಹೇಳಿದ್ರು, ಶ್ರೋತ್ರಾದಿ ದ್ವಾರೈಹಿ ಪ್ರಾಯಶಃ ಒಂದು 8 ಸಾಲ ಆದ್ಮೇಲೆ ಶಬ್ದಾದಿಭಿ ಪ್ರತ್ಯಕ್ಷತಃ ಉಪಲಭ್ಯಮಾನೈಹಿ ಬ್ರಹ್ಮಣಃ ಏಕತ್ವಂ ವಿರುದ್ಧತೆ. ಇದಿಷ್ಟು ಅನುವಾದ. ಏಕತ್ವಂ ವಿರುದ್ಧತೆ ಇದು ವದಂತಹ ವಕ್ತವ್ಯ. ಹೀಗೆಂದು ಆಕ್ಷೇಪಣೆ ಮಾಡುವವರು ಹೇಳಬೇಕು. ಏನಂತ? ಕಿಂ ಶಬ್ದಾದೀನಾಂ ಭೇದೇನ ಆಕಾಶ ಏಕತ್ವಂ ವಿರುದ್ಧತೆ ಇತಿ. ಶಬ್ದಾದಿಗಳು ಬೇರೆ ಬೇರೆ ಆದರೆ, ಶಬ್ದಾದಿಗಳು ಬೇರೆ ಬೇರೆ ಅಂದ್ರೇನು? ಆ ಬೇರೆ ಬೇರೆ ಶಬ್ದಾದಿಗಳನ್ನು ಅರಿಯುವುದಕ್ಕೆ ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಉಪಯೋಗಿಸುವವರು ಬೇರೆ ಬೇರೆ ಅಂತ. ಶಬ್ದಾದಿಗಳು ಬೇರೆ ಬೇರೆ ಅಂತಲ್ಲ, ಅದು ಹೌದು. ಇವಾಗ ನಾವು ಮಾತಾಡ್ತಾ ಇರುವಾಗಲೇ ಅಕ್ಷರಗಳು ಬೇರೆ ಬೇರೆನಾಗಿರುತ್ತೆ. ಒಂದು ಅಕ್ಷರಕ್ಕಿಂತ ಇನ್ನೊಂದು ಅಕ್ಷರ ಬೇರೆ, ಇನ್ನೊಂದು ಬೇರೆ, ಅದರಿಂದ ಪದಗಳು ಬೇರೆ, ವಾಕ್ಯಗಳು ಬೇರೆ ಅಂತ ಆಗ್ತಾ ಇರುತ್ತೆ. ಅದಷ್ಟೇ ಅಲ್ಲ, ನಾವು ಈಗ ಈ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇರುವಾಗಲೇ ಮತ್ತೊಬ್ರು ತಮ್ಮ ಇಂದ್ರಿಯಗಳನ್ನು, ಶ್ರವಣಾದಿ ಇಂದ್ರಿಯಗಳನ್ನು ಬಳಸಿ ಇನ್ನೇನೇನೋ ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಮುಟ್ತಾ ಇರ್ತಾರೆ. ಮತ್ತೊಬ್ರು ಬೇರೆ ಹಾಗೆ. ಈಗ ಆದ್ದರಿಂದ ಇಷ್ಟೊಂದು ಅನೇಕ ಜನ ಇದಾರಲ್ಲ, ಅವರವರ ಶ್ರವಣಾದಿ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಶಬ್ದಾದಿಗಳನ್ನು ಅರಿಯುವವರು ಅವರವರು ಬೇರೆ ಬೇರೆ ಇದ್ದಾರೆ. ಹೀಗೆ ಬೇರೆ ಬೇರೆ ಇರುವವರು ಕಾಣುತ್ತಿರುವಲ್ಲಿ ಬ್ರಹ್ಮೈಕತ್ವವು ವಿರುದ್ಧವಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಬ್ರಹ್ಮ ಒಂದೇ ಇದೆ ಅನ್ನೋದಿದೆಯಲ್ಲ, ಅದು ವಿರುದ್ಧವಾಗಿದೆ. ಯಾಕಂದ್ರೆ ಅನೇಕ ಕಾಣ್ತಾ ಇದೆ ಪ್ರತ್ಯಕ್ಷವಾಗಿ ಅಂತ ಅವ್ನು ಹೇಳ್ತಾ ಇರೋದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇವರು ಅನೇಕ ಇದ್ದಾರೆ ಅಂತ ಹೇಳಿದೆಯಲ್ಲ, ಪ್ರತ್ಯಕ್ಷಾದಿಗಳನ್ನು ಉಪಯೋಗಿಸ್ಕೊಂಡು ಆಯಾ ವಿಷಯಗಳನ್ನು ಅರಿಯುವವರು ಅನೇಕರು ಇದ್ದಾರೆ. ಇದು ಪ್ರತ್ಯಕ್ಷವಾಗಿ ತೋರ್ತಾ ಇದೆ. ಈ ಪ್ರತ್ಯಕ್ಷ ತೋರುವಿಕೆಗೆ ಬ್ರಹ್ಮೈಕತ್ವ ಅನ್ನುವಂತಹ ಮಾತು ವಿರುದ್ಧವಾಗಿದೆ ನೀನು ಹೇಳೋದು ಸರಿ ತಾನೆ? ಅದಾನೆ ಆಕ್ಷೇಪಣೆ. ಈಗ ಹೇಳ್ತೀನಿ ಕೇಳಪ್ಪ. ಇವರೆಲ್ಲರಲ್ಲಿಯೂ ಆಕಾಶ ಇದೆ ತಾನೆ? ಕರೆಕ್ಟ್ ತಾನೆ? ಇವರೆಲ್ಲ ಆಕಾಶದಲ್ಲೇ ಇದ್ದಾರೆ, ಇವರೆಲ್ಲರಲ್ಲೂ ಆಕಾಶ ಇದೆ. ಕರೆಕ್ಟ್? ಈ ಒಬ್ಬೊಬ್ಬರಲ್ಲಿಯೂ ಇರುವ ಆಕಾಶವು ಒಂದೇನೋ ಬೇರೆ ಬೇರೆನೋ ಅಂತ. ಒಬ್ಬೊಬ್ಬ ಪ್ರಮಾತೃವಿನಲ್ಲಿರುವ ಆಕಾಶವು ಬೇರೆ ಬೇರೆನಾ ಒಂದೇನಾ ಅಂತ. ಪ್ರಮಾತೃಗಳು ಬೇರೆ ಬೇರೆ ಇರಬಹುದು, ಆಕಾಶ ಮಾತ್ರ ಒಂದೇ ಅಂತ ಅವನ ಪ್ರಕಾರನೇ ಹೇಳುವುದಾದ್ರೆ, ಅಂದ್ರೆ ಪ್ರಮಾತೃಗಳು ಅನೇಕವಾಗಿದ್ದರೂ ಕೂಡ ಆಕಾಶದ ಏಕತ್ವಕ್ಕೆ ಭಂಗ ಇದೆಯಾ? ಇಲ್ಲದಾನೆ? ಇಲ್ಲ ಅಂತಾದ್ರೆ
ಅಥನ ವಿರುದ್ಧತೆ, ಶಬ್ದಾದಿಗಳನ್ನು ಅರಿಯುವವರು ಬೇರೆ ಬೇರೆ ಆದ ಮಾತ್ರಕ್ಕೆ ಆಕಾಶವು ಬೇರೆನಾ ಅಂತ ವಿರೋಧನ ಅದು ಅಂತ. ಆಕಾಶ ಏಕತ್ವಕ್ಕೂ ಶಬ್ದಾದಿಗಳನ್ನು ಗ್ರಹಿಸುವಂತಹ ಪ್ರಮಾತೃಗಳ ಅನೇಕತ್ವಕ್ಕೂ ವಿರೋಧ ಇದೆಯೇ? ಅಥನ ವಿರುದ್ಧತೆ ಚೇತ್, ವಿರೋಧ ಇಲ್ಲ. ಆಕಾಶವೂ ಒಂದೇ, ಪ್ರಮಾತೃಗಳು ಅನೇಕ, ಒಂದಕ್ಕೊಂದು ವಿರೋಧ ಇಲ್ಲದೇ ಇರ್ಬೋದು ಅಂತಾದ್ರೆ ಹೆಂಗ್ ಸಿಗಾಗುತ್ತೆ ಅಂದ್ರೆ, ಯಾಕಂದ್ರೆ ಅವನ ಪ್ರಕಾರನೇ ಅದು, ಅದಕ್ಕೋಸ್ಕರ ಹೇಳ್ತಾರದು. ಮತ್ತರ್ಹಿ ಪ್ರತ್ಯಕ್ಷ ವಿರೋಧ, ಏಕತ್ವವು ಅನೇಕತ್ವವು ಒಟ್ಟಿಗೆ ಇರ್ಬೋದು ಅಂತ ಆಯ್ತಲ್ಲ, ಇದು ವಿರೋಧ ಆಯ್ತಾಗಿದ್ರೆ. ಆದ್ದರಿಂದ ಅನೇಕತ್ವ ಅನ್ನುವುದು ಒಂದು ಸ್ಥಾನದಲ್ಲಿ ಇರಬಹುದು, ಬ್ರಹ್ಮೈಕತ್ವ ಅನ್ನುವುದು ಮತ್ತೊಂದು ದೃಷ್ಟಿಯಿಂದ ಆಗಿರಬಹುದು. ಏನು ವಿರೋಧ ಇಲ್ಲ, ಅಂದ್ರೆ ಪ್ರತ್ಯಕ್ಷಕ್ಕೂ ವಿರೋಧ ಇಲ್ಲ. ಯಾಕಂದ್ರೆ ಅವನ ಪ್ರಕಾರ ಆಕಾಶವು ಪ್ರತ್ಯಕ್ಷ, ಆಕಾಶ ಅನೇಕತ್ವ ಒಪ್ಕೊಳ್ಳೋದಿಲ್ಲ ಅವನು. ಆಕಾಶ ಏಕ, ಆಕಾಶ ನಿತ್ಯ, ಆಕಾಶ ಸರ್ವಗತಃ ಅಂತೆಲ್ಲ ಒಪ್ಕೊಳ್ತಾನೆ. ಅಲ್ಲ, ಅವದೇ ಪಾಸ್ಟುಲೇಟ್ ಅದು. ಆಕಾಶ ಏಕವೇ ಅಂತಂದ್ರೆ ಏಕತ್ವವು, ಆಕಾಶದ ಏಕತ್ವವೂ ಉಳ್ಕೊಂಡಿದೆ. ಅನೇಕ ಜನ ಪ್ರಮಾತೃಗಳು ಇದ್ದಾರೆ, ಅವರಲ್ಲಿಯೂ ಆಕಾಶ ಇದೆ. ಕರೆಕ್ಟ್ ತಾನೆ? ಅವರಲ್ಲಿರುವ ಆಕಾಶವು ಈ ಆಕಾಶವು ಬೇರೆ ಬೇರೆ ಆಗೋದಿಲ್ಲ. ನಿತ್ಯ ನಿರವಯವ, ಹೌದು, ಆಕಾಶವು ನಿತ್ಯ, ಆಕಾಶವು ನಿರವಯವ, ಆಕಾಶವು ಸರ್ವವ್ಯಾಪಿ. ಹೀಗೆಲ್ಲ ಇರೋದ್ರಿಂದ ಅವನ ಪ್ರಕಾರನೇ ಆಕಾಶವು ಅನೇಕ ಆಗೋದಿಲ್ಲ. ಅನೇಕರಲ್ಲಿ ತೋರುವ ಆಕಾಶವು ಭಿನ್ನ ಭಿನ್ನವಾಗಿ ತೋರಬಹುದು, ಆದರೆ ಆಕಾಶವು ಭಿನ್ನವಲ್ಲ, ಒಂದೇ ಅಂತ ಹೇಳೋದಾದ್ರೆ ಬ್ರಹ್ಮವು ಒಂದೇಯೂ ಆಗಿ ಅನೇಕ ಪ್ರಮಾತೃಗಳಂತ ತೋರೋದಕ್ಕೆ ಏನಡ್ಡಿ? ಪ್ರತ್ಯೇಕಕ್ಕಂತೂ ವಿರೋಧ ಇಲ್ಲ. ಆಕಾಶದಂತೆ ಹೇಳ್ಬಿಟ್ಟಿದೀವಿ ನಾವು. ಆಕಾಶ ಸರ್ವಗತಶ್ಚ ಸೂಕ್ಷ್ಮ ಅಂತ ಇದೆ. ಆದ್ರಿಂದ ಅದು ಪ್ರತ್ಯಕ್ಷ ವಿರೋಧ ಇಲ್ಲ. ಓಕೆ, ಈಗ ಅನುಮಾನ ವಿರೋಧ ತೋರ್ತಾರೆ. ಸ್ವಲ್ಪ ಚರ್ಚೆ ವಿಸ್ತಾರವಾಗಿಯೇ ಇದೆ, ಏಕೆಂದ್ರೆ ವಿಷಯ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ತಿಳ್ಕೊಳ್ಳೋದೇ ಪ್ರಯತ್ನ ಪಡೋಣಂತೆ. ಎಚ್ಚ ನ ಪ್ರತ್ಯಕ್ಷ ವಿರೋಧ ಆಗೋಯ್ತು. ಎರಡನೇದು, ಎಚ್ಚ ಉಕ್ತಂ ಪ್ರತಿ ಶರೀರಂ ಶಬ್ದಾದ್ಯುಪಲಬ್ಧಾರಃ ಧರ್ಮಯೋಶ್ಚ ಕರ್ತಾರಃ ಭಿನ್ನಾಃ ಅನುಮೀಯಂತೆ ತಥಾ ಚ ಬ್ರಹ್ಮೈಕತ್ವೇ ಅನುಮಾನ ವಿರೋಧಃ ಇತಿ. ಈ ತಾರ್ಕಿಕರ ಪ್ರಕಾರವೇ ಕರ್ತೃಗಳು ಅನೇಕ ಅನ್ನುವುದು ಅನುಮೇಯ. ದಿಸ್ ವೇ ಇಂಪಾರ್ಟೆಂಟ್. ಅವ್ರ ಪ್ರಕಾರನೇ ಹೇಗೆ ಕರ್ತೃಗಳು ಅನೇಕ ಅಂತ ಅನುಮಾನ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಕಷ್ಟ ಸುಖಗಳಿಂದ ಕೂಡಿರೋರಿದ್ದಾರೆ. ಒಬ್ಬರ ಕಷ್ಟ ಒಬ್ಬರ ಸುಖ ಇನ್ನೊಬ್ಬರದಲ್ಲ. ಅದು ಅವ್ರವ್ರಿಗೆ ಕಷ್ಟ ಸುಖ, ಅವ್ರವ್ರ ವೇದನೆಗಳು ಅವ್ರಿಗೆ ಇರುತ್ತೆ. ಅವುಗಳಿಗೆ ಕಾರಣ ಧರ್ಮಗಳು. ಅವರವರ ಕಷ್ಟ ಸುಖಗಳಿಗೆ ಕಾರಣವಾದದ್ದು ಅಧರ್ಮ ಮತ್ತು ಧರ್ಮ ಅಲ್ವಾ? ಈಗ ಆ ಧರ್ಮಗಳನ್ನು ಅನುಷ್ಠಾನ ಮಾಡುವವರು ಕೂಡ ಬೇರೆ ಬೇರೆನೇ ಆಗಿರಬೇಕು. ಆದ್ದರಿಂದ ಕಷ್ಟ ಸುಖಗಳು ಒಬ್ಬರಿಗೊಬ್ಬರಿಗೂ ಬೇರೆ ಬೇರೆ. ಆದ್ದರಿಂದ ಅವರು ಮಾಡಿರುವ ಧರ್ಮಗಳು ಬೇರೆ ಬೇರೆ. ಆ ಧರ್ಮಗಳು ಬೇರೆ ಬೇರೆ ಮಾಡಬೇಕಾದ್ರೆ ಮಾಡ್ಬೇಕು ತಾನೆ ಕ್ರಿಯೆಯನ್ನು ಮಾಡಬೇಕಾದ್ರೆ ಕರಣಗಳು ಬೇಕು. ಅರ್ಥ ಆಗಿಲ್ಲ? ಸೊ ಆ ಕರಣಗಳುಳ್ಳವರೂ ಬೇರೆ ಬೇರೆ. ಇದನ್ನೆಲ್ಲ ಕೂಡಿಸಿದ್ರೆ ಕರಣಗಳನ್ನು ಉಪಯೋಗಿಸಿ ಧರ್ಮಗಳನ್ನು ಅನುಷ್ಠಾನ ಮಾಡುವ ಕರ್ತೃಗಳು ಅನೇಕ ಅಂತ ಆಯ್ತು. ಇಲ್ಲಿ ಅನುಮಾನಕ್ಕೂ ವಿರೋಧ ಅಂತಂದ. ಅನುಮಾನ ಇಸ್ ಇನ್ಫರೆನ್ಸ್. ಅನುಸೃತ್ಯ ನೀಯತೆ ಇತ್ಯನುಮಾನಂ ಅಂತ.
ತೋರುವುದನ್ನ ಅಂದ್ರೆ ಲಿಂಗಗಳನ್ನ ಗುರುತುಗಳನ್ನು ಇಟ್ಕೊಂಡು ತತ್ವವನ್ನ ನಿರ್ಣಯ ಮಾಡುವುದಕ್ಕೆ ಅನುಮಾನ ಅಂತ ಹೆಸರು. ಅನೇಕ ಕರ್ತೃಗಳಿದ್ದಾರೆ ಅನ್ನುವುದು ಅನುಮೇಯವೂ ಆಗಿದೆ ಅಂತ ಒಂದು ತಾರ್ಕಿಕ ಪಕ್ಷ. ಅವ್ರ ಸಿದ್ಧಾಂತ. ಓಕೆ, ಪಕ್ಷ ಅಂದ್ರೆ ಸಿದ್ಧಾಂತ. ಅದನ್ನು ಹೇಳ್ತಾ ಇದ್ದಾರೆ ನೋಡಿ ಹೆಂಗಿದೆ ಅಂತ. ಪ್ರತಿ ಶರೀರಂ ಶಬ್ದಾದ್ಯುಪಲಬ್ಧಾರಃ. ಶಬ್ದಾದಿಗಳನ್ನರಿಯುವವರು ಪ್ರತಿ ಶರೀರದಲ್ಲಿಯೂ ಕೂಡ ಬೇರೆ ಬೇರೆಯವರು ಇದ್ದಾರೆ. ಅವರು ಧರ್ಮಯೋಶ್ಚ ಕರ್ತಾರಃ. ಮತ್ತು ಧರ್ಮಗಳನ್ನ ಮಾಡುವವರಾಗಿದ್ದಾರೆ. ಅವ್ರಿಗೆ ಕ್ರಿಯೆ ಮಾಡ್ತಾನೆ ಇರ್ತಾರಲ್ಲ ಕರ್ತೃಗಳು, ಅದರಿಂದ ಕ್ರಿಯೆ ಮಾಡ್ತಾರೆ. ಅದು ಧರ್ಮವೂ ಅಧರ್ಮವೂ ಆಗಿರಬಹುದು. ಮತ್ತು ಭಿನ್ನ ಇತಿ ಅನುಮೀಯಂತೆ. ಅದರಿಂದ ಒಬ್ಬೊಬ್ಬರು ಶರೀರಕ್ಕೆ ಒಬ್ಬೊಬ್ಬರು ಬೇರೆ ಬೇರೆ ಅನುಷ್ಠಾತೃಗಳು ಕರ್ತೃಗಳಿರೋದ್ರಿಂದ ಬೇರೆ ಬೇರೆ ಭಿನ್ನ, ಅದರಿಂದ ಕರ್ತೃಗಳು ಬೇರೆ ಬೇರೆ ಆಗಿರ್ಬೇಕಂದ್ರೆ ಅನೇಕ ಆಗಿರಬೇಕು. ಇತಿ ಅನುಮೀಯಂತೆ. ಹೀಗೆ ಅನುಮಾನ ಮಾಡ್ತಾರಲ್ಲ, ಹೀಗೆ ಅನುಮಾನ ಮಾಡುವವರಿಗೆ ತಥಾಚ ಬ್ರಹ್ಮೈಕತ್ವೇ, ಹೀಗಿರಲಾಗಿ ಬ್ರಹ್ಮೈಕತ್ವ ಅನ್ನುವಂಥದ್ದು ಬ್ರಹ್ಮ ಒಂದೇ ಇದೆ ಅನ್ನುವುದು ಅನುಮಾನ ವಿರೋಧ, ಅನೇಕ ಕರ್ತೃಗಳಿದ್ದಾರೆ ಅನ್ನೋದಕ್ಕೆ ವಿರುದ್ಧವಾಗಿದೆ ಅಂತ ಇತಿ. ಹೀಗಂತ ಏನು ಅನುಮಾನ ಮಾಡ್ತಾ ಇದ್ದಾರಲ್ಲ, ಭಿನ್ನ ಕೈಹಿ ಅನುಮೀಯಂತೆ ಇತಿ ಪ್ರಷ್ಟವ್ಯಾಹ. ತೇ ಪ್ರಷ್ಟವ್ಯಾಹ. ಅವರನ್ನು ಕೇಳಬೇಕು, ಅವರಿಂದ ಕೇಳಲ್ಪಡಬೇಕು ಅಂತ ಸುಮ್ಮನೆ ಬೇಡ, ಅವ್ರನ್ನ ಕೇಳಬೇಕು. ಏನಂತ? ಭಿನ್ನ ಕೈಹಿ ಅನುಮೀಯಂತೆ ಅಂತ. ಅನೇಕರುಗಳಿದ್ದಾರೆ, ಅನೇಕತ್ವ ಅಂತ. ಭಿನ್ನ ಅಂತಂದ್ರೆ ಬೇರೆ ಬೇರೆಯವರು, ಅನೇಕರು ಇದ್ದಾರೆ ಅಂತ ಯಾರಿಂದ ಅನುಮಾನ ಮಾಡಲ್ಪಡ್ತಾ ಇದೆ ಅಂತ. ಯಾರು ಹಾಗೆ ಅನುಮಾನ ಮಾಡುವವರು? ಅವರ ಸ್ವರೂಪ ಏನು ಅಂತ ಅರ್ಥ. ಯಾರಿಗೆ ಅನುಮಾನ ಮಾಡುವವರು ಅಂತ. ಅಥ ಯದಿ ಬ್ರೂಯುಹು ಸರ್ವೈಹಿ ಅಸ್ಮಾಭಿಹಿ ಅನುಮಾನ ಕುಶಲೈಹಿ ಇತಿ. ನಾವೆಲ್ಲರೂ ಅನುಮಾನದಲ್ಲಿ ಪ್ರಾವೀಣ್ಯತೆಯಿಂದ ಪಡೆದಿರುವ ನಾವೆಲ್ಲರೂ ಕೂಡ ಕರ್ತೃಗಳು ಅನೇಕ ಅಂತ ಒಪ್ಕೊಂಡಿದ್ದೀವಿ, ಅನುಮಾನದಿಂದ ಒಪ್ಕೊಂಡಿದ್ದೀವಿ ಅಂತ ಹೇಳಬೇಕು ಅವರು. ಹೇಳಿದ್ರೆ ಈಗ ಕೈಹಿ ಯೂಯಂ ಅನುಮಾನ ಕುಶಲಾಹ ಇತ್ಯೇವಂ ಪೃಷ್ಟಾನಾಂ ಕಿಂ ಉತ್ತರಂ. ಯೂಯಂ ನಿಮ್ಮಲ್ಲಿ ಅನುಮಾನ ಕುಶಲರು ಯಾರು ಅಂದ್ರೆ ಏನ್ ಹೇಳ್ತಾರವರು ಅಂತ ಅಷ್ಟಾಚಾರ ಬರೆದಿರೋದು. ಇದೇ ಉತ್ತರದಿಂದ ಈ ಪ್ರಶ್ನೆಯನ್ನು ನಾವು ವಿವರವಾಗಿ ತಿಳ್ಕೊಳ್ಬೇಕು. ನಾವೇ ಅನುಮಾನ ಮಾಡೋರು ಅಂತ ಹೇಳೋದಾದ್ರೆ ನೀವ್ಯಾರು ಅಂತ. ನೀವ್ಯಾರು ಅಂತಂದ್ರೆ ಎದುರಿಗೆ ಕಾಣುವ ಶರೀರವು ನೀವು, ಇಂದ್ರಿಯಗಳು ಮತ್ತು ಅಂತಃಕರಣಗಳು ನೀವು, ಅಂದ್ರೆ ಸೂಕ್ಷ್ಮ ಶರೀರ ನೀವು, ಸ್ಥೂಲ ಶರೀರ ನೀವು, ಸೂಕ್ಷ್ಮ ಶರೀರ ನೀವು, ಇವೆರಡಕ್ಕಿಂತ ವ್ಯತಿರಿಕ್ತವಾದವರು ನೀವು. ಯಾರು ನೀವು? ನಾವೇ ಅನುಮಾನ ಕುಶಲರು ಅಂದ್ರಲ್ಲ, ಯಾರು ಅಂತ ಪ್ರಶ್ನೆ ಈ ಉತ್ತರದಲ್ಲಿದೆ. ಅದರಿಂದ ನಾವು ಪ್ರಶ್ನೆ ಕಲ್ಪನೆ ಮಾಡೋದು, ಪ್ರಶ್ನೆಯನ್ನು ವಿವರಿಸ್ಕೊಳ್ಬೇಕು. ನೀವು ಯಾರಿಗೆ ಕೇಳಕ್ಕೆ ಅಂದಂಗಲ್ಲ ಇಲ್ಲೇ. ಅದನ್ನ ನಾನು ಹೇಳ್ತಾ ಇಲ್ಲ, ನೀವು ಯಾರಿಗೆ ಕೇಳಕ್ಕೆ ಅಂತ ಹೇಳ್ತಾ ಇಲ್ಲ. ನೀವು ಅಂದ್ರೆ ಯಾರು ಅಂತ ನಾವು ಅನುಮಾನ ಮಾಡ್ತೀವಿ ಅಂದ್ರಲ್ಲ, ಅಭಿಮಾನ ಬೇರೆ, ಅನುಮಾನ ಕುಶಲರು ಅಂತ ಬೇರೆ. ನೀವ್ ಯಾರು? ನಾವು ಅಂದ್ರೆ ಯಾರು? ಶರೀರವ ಕರಣಗಳ ಈ ಎರಡಕ್ಕಿಂತ ವ್ಯತಿರಿಕ್ತವಾಗಿರುವ ಮತ್ತೊಂದ ಯಾರು? ನಾವು ಅಂದ್ರೆ ಯಾರು ಅಂತ. ಶರೀರ ಇಂದ್ರಿಯ ಮನ ಆತ್ಮಸೂಚ ಪ್ರತ್ಯೇಕಂ ಅನುಮಾನ ಕೌಶಲಂ ಪ್ರತ್ಯಾಖ್ಯಾನೇ. ಶರೀರವು ಅನುಮಾನ ಮಾಡಕ್ಕಂತ ಹೇಳಕ್ಕಾಗೋದಿಲ್ಲ, ಅಚೇತನ. ಇಂದ್ರಿಯಗಳು ತಾವಾಗ ಅನುಮಾನ ಮಾಡುತ್ತವೆ ಅಂತ ಹೇಳಕ್ ಆಗೋದಿಲ್ಲ, ಅದು ಅಚೇತನ. ಮನೋಬುದ್ಧಿಗಳೂ ಕೂಡ ತಾವಾಗೇ ಏನು ಮಾಡಲಾರವು, ಅದು ಅಚೇತನವೇ. ಆದ್ದರಿಂದ
ಪ್ರತ್ಯೇಕವಾಗಿ ಯಾವುದೊಂದು ಕೂಡ ಅನುಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶರೀರ, ಇಂದ್ರಿಯ, ಮನ, ಆತ್ಮದ ರೂಪವನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಆತ್ಮವು ಚೇತನ ರೂಪವಾಗಿದ್ರೂ ಕೂಡ ನಿರವಯವವಾಗಿರೋದರಿಂದ ಮತ್ತು ಕೂಟಸ್ಥವಾಗಿರುವುದರಿಂದ ಅದರಲ್ಲಿ ಕ್ರಿಯೆನೇ ಇರೋದಕ್ಕೆ ಸಾಧ್ಯ ಇಲ್ಲ. ಅನುಮಾನದ ಕ್ರಿಯೆ ಅವ್ರ ಪ್ರಕಾರ, ಅದರಿಂದ ಅದೂ ಅನುಮಾನ ಮಾಡೋದಿಲ್ಲ. ಸೊ ಯಾವುದು ಪ್ರತ್ಯೇಕವಾಗಿ ಆತ್ಮನೂ ಪ್ರತ್ಯೇಕವಾಗಿ ಅನುಮಾನ ಮಾಡೋಕ್ಕಾಗೋದಿಲ್ಲ. ಶರೀರವು ಪ್ರತ್ಯೇಕವಾಗಿ, ಅದೇ ರೀತಿ ಇಂದ್ರಿಯಗಳು, ಕರಣಗಳು ಅಂದ್ರೆ ಅಂತಃಕರಣ, ಇದ್ಯಾವುದೂ ಕೂಡ ಪ್ರತ್ಯೇಕವಾಗಿ ಅನುಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಏತೇಷಾಂ ಪ್ರತ್ಯೇಕಂ ಅನುಮಾನ ಕೌಶಲ ಪ್ರತ್ಯಾಖ್ಯಾನೆ, ಇದ್ಯಾವುದು ಅನುಮಾನ ಮಾಡೋಷ್ಟು ಶಕ್ತಿಯನ್ನು ಹೊಂದಿಲ್ಲ ಅಂತ ಅಲ್ಲಗೆಳೆದಾಗ ಶರೀರೇಂದ್ರಿಯ ಮನಸ್ಸಾಧನಾ ಆತ್ಮಾನೋ ವಯಂ ಅನುಮಾನ ಕುಶಲಾಹ. ಬೇರೆ ಬೇರೆಗಾಗೋದಿಲ್ಲ. ಶರೀರ, ಇಂದ್ರಿಯಗಳು, ಅಂತಃಕರಣ ಎಲ್ಲವನ್ನು ಕೂಡಿಸಿಕೊಂಡ ಆತ್ಮನೇ ಅನುಮಾನವನ್ನ ಮಾಡುವವನು. ಕುಶಲ ಬಿಡ್ಬಿಡ, ಅನುಮಾನ ಮಾಡುವವನು ನೀವೇನಾದ್ರು ಹೇಳುವುದಾದ್ರೆ ಯಾಕೆ ಹಂಗೆ ಹೇಳಬೇಕು ಅಂತ, ಅವರ ಪ್ರಕಾರನೇ ಅನೇಕ ಕಾರಕ ಸಾಧ್ಯತ್ವಾತ್ ಕ್ರಿಯಾಣಂ. ಅವರ ಪ್ರಕಾರವೇ ಯಾವುದೇ ಒಂದು ಕ್ರಿಯೆ ನಡಿಬೇಕಾದ್ರೆ ಕಾರಕಗಳು ಅನೇಕ ಇರಬೇಕು ಅಂತ. ಒಂದೇ ಕಾರಕ ಕ್ರಿಯೆ ಮಾಡೋಕ್ಕಾಗೋದಿಲ್ಲ. ಬರೀ ಕರ್ತೃ ಮಾತ್ರ ಕ್ರಿಯೆ, ಕರ್ತೃ ಕರ್ಮಕರಣ ಅವತ್ತೆಲ್ಲ ಹೇಳಿದೆ. ಅದು ಕರ್ತೃ ಒಬ್ಬನೇ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವನಿಗೆ ಕರಣಗಳು ಬೇಕು. ಯಾವ ಕ್ರಿಯೆ ಮಾಡಬೇಕು ಅಂದ್ರೆ ಕರ್ಮ ಅಂದ್ರೆ ಒಂದು ಆಬ್ಜೆಕ್ಟ್, ಯಾವುದನ್ನು ಕುರಿತು ಮಾಡುವುದಾಗಿರಬೇಕು ಮತ್ತು ಅದಕ್ಕೊಂದು ಆಶ್ರಯ ಅನ್ನೋದು ಬೇಕು, ಅಪಾದಾನಕಾರಕ ಬೇಕು, ಒಂದು ಸಂಬಂಧ ಅನ್ನೋದೊಂದು ಇರಬೇಕು, ಯಾವುದರದ್ದು ಸಂಬಂಧ ಬೇಕು ಅವನಿಗೆ. ಋತ್ವಿಕರ ಒಂದು ಯಜ್ಞ ಅಂತ ಒಂದು ಪ್ರಕ್ರಿಯೆ ತೆಗೆದುಕೊಂಡ್ರೆ ಮಾಡುವ ಯಜಮಾನ ಇರಬೇಕು. ಯಜ್ಞ ಅನ್ನೋದು ಕರ್ಮ ಏನ್ ಮಾಡಬೇಕು ಅಂತ ಬೇಕಲ್ಲ, ಆ ಕರ್ಮ ಒಂದಿರಬೇಕು. ಆಬ್ಜೆಕ್ಟ್ ಅಂತಷ್ಟೇ ಅರ್ಥ ಕರ್ಮ ಅಂತಂದ್ರೆ. ಮತ್ತು ಕರ್ಣಗಳು ಬೇಕು. ಏನೇನು ಕರ್ಣಗಳು ಬೇಕು ಅಂತ, ಋತ್ವಿಜರುಗಳು ಬೇಕು, ದ್ರವ್ಯಗಳು ಬೇಕು, ಅಗ್ನಿ ಬೇಕು. ಅಗ್ನಿಯಲ್ಲಿ ನಾವು ಹೋಮ ಮಾಡೋದು, ಅಪಾದಾನ ಯಾವುದ್ರೊಳಗೆ ಮಾಡ್ತೀವೋ ಅದು. ಹೀಗೆ ಇವುಗಳೆಲ್ಲ ಇದ್ದರೆ ಕ್ರಿಯೆ ಸಾಧ್ಯ. ಕರೆಕ್ಟ್ ತಾನೆ? ಹೊರತು ಯಾವುದೋ ಒಂದರಿಂದ ಕ್ರಿಯೆ ಆಗೋದಿಲ್ಲ. ಅವರ ಪ್ರಕಾರನೇ ತಗೊಳ್ಳಿ. ಕಾರಕ ಸಾಧ್ಯ ಕ್ರಿಯಾ ಅನ್ನೋ ಅಗೇನ್ ಅವ್ರದ್ದು ಇನ್ನೊಂದು ಸೂತ್ರ, ಅವರು ಪಾಸ್ಟುಲೇಟ್ ಅವ್ರದ್ದು. ಅಂದ್ರೆ ಯಾವುದೇ ಕ್ರಿಯೆ ನಡೀಬೇಕಾದ್ರೂ ಒಂದು ಕಾರಕದಿಂದ ಆಗೋದಿಲ್ಲ, ಬರೀ ಕರ್ತೃವಿನಿಂದ ಆಗೋದಿಲ್ಲ, ಕರಣಗಳಿಂದ ಮಾತ್ರ ಆಗೋದಿಲ್ಲ. ಒಂದು ಸ್ಥಾನ ಇದ್ಬಿಟ್ರೆ ಅದು ಮಾತ್ರ ಆಗೋದಿಲ್ಲ. ಈ ಜಾಗನೂ ಬೇಕು, ಯಾವುದರಲ್ಲಿ ದ್ರವ್ಯವನ್ನು ಹೋಮ ಮಾಡಬೇಕೋ, ಅವಿಸನ್ನು ಮಾಡಬೇಕೋ ಅದು ಬೇಕು, ಆ ಅಗ್ನಿಯೂ ಕೂಡ ಬೇಕು. ಹೀಗೆ ಎಲ್ಲವೂ ಕೂಡ ಬೇಕು. ಅದರಿಂದ ಒಂದು ಕ್ರಿಯೆ ಅಂತ ಆಗ್ಬೇಕಾದ್ರೆ ಕಾರಕ ಸಾಧ್ಯ ಕ್ರಿಯಾ. ಹೀಗಿದ್ರೆ ನಿಮ್ ಪ್ರಕಾರ ಹೇಳಿ. ಏವಂ ತರ್ಹಿ ಅನುಮಾನ ಕೌಶಲೇ ಭವತಾಂ ಅನೇಕತ್ವ ಪ್ರಸಂಗ. ಹೀಗಿದ್ದಾಗ ಅನುಮಾನ ಅದೊಂದು ಕ್ರಿಯೆ ತಾನೆ, ತಾನೆ. ಇನ್ಫರೆನ್ಸ್ ಇಸ್ ಎನ್ ಆಕ್ಷನ್. ಕ್ರಿಯೆ ನಡೀಬೇಕಾದ್ರೆ ಇವಾಗ ಏನಾಗಬೇಕು, ಅನೇಕ ಕಾರಕ ಬೇಕು. ಈಗ ಕಾರಕಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋನು ಯಾರು? ಅರ್ಥ ಆಗ್ತಿದೆಯಲ್ಲ? ಕರ್ತೃವೇ ಮಾಡೋನು. ಕರ್ತೃವು ಕ್ರಿಯೆಗಳನ್ನು ಮಾಡಬೇಕಾದ್ರೆ ಕಾರಕಗಳನ್ನೆಲ್ಲ ಉಪಯೋಗಿಸ್ತಾನೆ. ಓಕೆ, ಇವಾಗ ಅವ್ರ ಪ್ರಕಾರ ಇನ್ನೊಂದು ಅದನ್ನ ವಿವರಿಸ್ತಾರೆ ಮುಂದೆ, ನಾನು ಇವೆಲ್ಲ ಹೇಳ್ಬಿಟ್ಟಿರ್ತೀನಿ. ಅವ್ರ ಪ್ರಕಾರ ಇವಾಗ ಪ್ರಶ್ನೆ ಏನಂತಂದ್ರೆ, ಅನೇಕ ಕಾರಕಗಳಿಂದ ಕೂಡಿಕೊಂಡು ಒಂದು ಕ್ರಿಯೆ ಅಂತ ಆಗ್ಬೇಕು. ಈ ಕ್ರಿಯೆ ಅನ್ನೋದಿದೆಯಲ್ಲ, ಇದು ಒಂದೊಂದು ಕಾರಕವೇ ಮಾಡತ್ತ
ಇಲ್ಲ ಇವೆಲ್ಲ ಕೂಡ್ಕೊಂಡೇ ಆಗತ್ತೋ ಅಂತ. ಒಂದೊಂದೇ ಕಾರಕಗಳು ಮಾಡೋಕ್ಕಾಗೋದಿಲ್ಲ. ಒಬ್ಬರು ಎಲ್ಲ ಓದಿದೆ, ಒಂದು ದೃಷ್ಟಾಂತ ನೋಡಿದೆ. ಯಾರೊಬ್ರು ಡೊನೇಷನ್ ಕೇಳ್ತಾರೆ, ಯಾವುದೋ ಒಂದು ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಗುಂಪಿದೆ, ನಮ್ಮ ಹತ್ರ ಬಂದು ಡೊನೇಷನ್ ಕೇಳ್ತಾರೆ. ನಾವೇನು ಅನ್ಕೊಂತೀವಿ, ಎಲ್ಲರೂ ಇಷ್ಟಿಷ್ಟು ಸೇರಿಸ್ಬಿಟ್ಟು ಕೊಡೋಣ ಅಂತ ಅನ್ಕೊಂಡಿರ್ತೀವಿ. ನಮ್ಮ ಗ್ರೂಪ್ನಲ್ಲಿ ಯಾರು ಕೊಡೋದಿಲ್ಲ, ಏನೇ ಕಾರಣದಲ್ಲಿ ಕೊಡೋದಿಲ್ಲ. ಒಟ್ಟು ಎಷ್ಟು ಕಲೆಕ್ಷನ್ ಆಯ್ತು? ಎಲ್ರೂ ಕೊಟ್ರೆ ತಾನೇ ಕಲೆಕ್ಷನ್ ಆಗೋದ, ಇಲ್ದವ್ರಿಗೆ ಕಲೆಕ್ಷನ್ ಅಂತ ಆಗೋದಿಲ್ಲ. ಹಂಗೇನೆ ಎಲ್ರೂ ಅವರವರು ಸೇರ್ಕೊಂಡು ಮಾಡಿದಾಗ ಒಂದು ಕ್ರಿಯೇಟ್ ಆಗತ್ತೆ ಅಂತ ಅರ್ಥ ಆಯ್ತಾನೆ. ಸೊ ಕಾರಕಗಳು ಒಂದೊಂದೇ ಸ್ವತಂತ್ರವಾಗಿ ಏನು ಕ್ರಿಯೆ ಅನ್ನೋದನ್ನು ಮಾಡೋಕ್ಕಾಗೋದಿಲ್ಲ, ಕೂಡ್ಕೊಂಡು ಮಾಡಬೇಕು. ಕರೆಕ್ಟ್ ತಾನೆ? ಈಗ ಒಂದು ಕಾರಕಗಳು, ಕರ್ತೃಕಾರಕ, ತಾನಿಂದ ಏನು ಮಾಡೋಕ್ಕಾಗೋದಿಲ್ಲ. ಕರ್ಣವೂ ಬೇಕು, ಅಪಾದಾನವೂ ಬೇಕು, ಎಲ್ಲ ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಈಗ ಕರ್ತೃ ಅನ್ನೋನೊಬ್ಬ ಕಾರಕ ತಾನೆ, ಕರೆಕ್ಟ್ ತಾನೆ? ಅವನು ಮಾಡಬೇಕಾದ್ರೆ ಅವನಿಗೂ ಕೂಡ ಕ್ರಿಯೆ ತಿರ್ಗಾ ಕ್ರಿಯೆ ತಾನೆ ಅವನು ಮಾಡಲ್ಲ. ಆ ಕ್ರಿಯೆ ಆಗ್ಬೇಕಾದ್ರೆ ಅವನಲ್ಲಿ ತಿರ್ಗಾ 6 ಕಾರಕ ಇರಬೇಕು. ಷಷ್ಠಿ ಸಂಬಂಧ ಕಾರಕ ಒಂದು ಬಿಟ್ರೆ ಮಿಕ್ಕಿದೆಲ್ಲ ಬೇಕೇ ಬೇಕು. ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಸಪ್ತಮಿ ಅಷ್ಟು ಬೇಕು. ಇವಾಗ ಅವನಿಂದ ಏನಾದ್ರೂ ಕ್ರಿಯೆ ಆಗ್ಬೇಕು ಅಂತಿದ್ರೆ ಹಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್. ಫಾರ್ ಹಿಮ್ ಟು ಕಾಂಟ್ರಿಬ್ಯೂಟ್ ಅವನೇನಾದ್ರೂ ಅದು ಕೂಡ್ಸ್ಕೋಬೇಕು, ತಾನು ಏನಾದ್ರೂ ಮಾಡಬೇಕು ಅಂತಂದ್ರೆ ತಿರ್ಗಾ ಅವನಲ್ಲಿ 6 ಕಾರಕಗಳು ಬೇಕು. ಸಬ್ಸಿಡಿಯರಿ. ಓಕೆ, ಅವು ಒಂದೊಂದು ಕಾರಕವೂ ಕೂಡ ಸ್ವತಂತ್ರವಾಗಿ ಮಾಡತ್ತಾ ಎಲ್ಲ ಕೂಡ್ಕೊಂಡು ಮಾಡಬೇಕಾ ಅಂತ? ಯಾವುದೂ ಸ್ವತಂತ್ರವಾಗಿ ಮಾಡಕ್ಕಲ್ಲ. ಅವನ ಪ್ರಕಾರನೇ ಏನಾಗಬೇಕು, ಅದರೊಳಗೆ ಇನ್ನು 6 ಕಾರಕಗಳು ಯಾವ ಮುಗಿಯೋದು ಅಂತ ಅನುಮಾನ ಯಾವಾಗುತ್ತೆ. ಕೊನೆಗೆ ಇನ್ಫರೆನ್ಸ್ ಅಂತ ಕನ್ಕ್ಲೂಷನ್ ಎಲ್ಲಿ ಬರುತ್ತೆ? ಏನ್ ಹೇಳ್ತಾ ಇದ್ದೇನೆ ಕೇಳ್ತಾರೆ. ಅನ್ಫಾರ್ಚುನೇಟ್ಲಿ ಅವನ ಪ್ರಕಾರ ಯಾವುದೇ ಕ್ರಿಯೆ ಆಗ್ಬೇಕಾದ್ರೂ ಕಾರಕ ಸಾಧ್ಯಾನಿ ಕ್ರಿಯಾ ಅದು ಇರೋದು. ಅವ್ರಿಗೆ ಅವರಲ್ಲೇ ವಿರೋಧ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ವೇದಾಂತದಲ್ಲಿ ಸ್ವಾರ್ಥ ವಿಘಾತಕ ಅಂತ ಹೇಳಿದ್ದ, ನಿಮ್ಮಲ್ಲೇ ಇದೆ ಅಂತ. ಸೆಲ್ಫ್ ಕಾಂಟ್ರಡಿಕ್ಷನ್ ಅನ್ನೋದು ನಿಮ್ಮಲ್ಲೇ ಇದೆ. ಅದನ್ನೀಗ ತೋರಿಸ್ತಾರೆ ಆಚಾರ್ಯರು. ಓಕೆ, ತಿರ್ಗಾ ಶುರು. ಅನೇಕ ಕಾರಕ ಸಾಧ್ಯತ್ವ ಕ್ರಿಯಾಣ, ಕ್ರಿಯೆ ಎನ್ನುವುದು ನಡೆಯಬೇಕಾದ್ರೆ ಅನೇಕ ಕಾರಕಗಳಿಂದಲೇ ಕೂತ್ಕೊಂಡಿರಬೇಕು ನಿಮ್ಮ ಪ್ರಕಾರನೇ. ಹೀಗಿರುವಾಗ ಅನುಮಾನ ಮಾಡುವವರು ಯಾರು? ಅದು ಬೇಕು. ಏವಂ ತರ್ಹಿ ಅನುಮಾನ ಕೌಶಲೆ ಭವತಾಂ ಅನೇಕತ್ವ ಪ್ರಸಂಗ. ಹೀಗಿರುವಾಗ ನಿಮ್ಮ ಪ್ರಕಾರನೇ ಕ್ರಿಯೆಯು ಅನೇಕ ಕಾರಕಗಳಿಂದ ನಡೀಬೇಕು ಅಂತಾದ್ರೆ, ಸಿದ್ಧವಾಗಬೇಕು ಅಂತಾದ್ರೆ ನಿಮ್ಮಲ್ಲಿಯೇ ಅನೇಕತ್ವ ಇದೆ ಅಂತಾಯ್ತು. ಅನುಮಾನ ಕೌಶಲರಾದ ನಿಮ್ಮಲ್ಲಿ ಒಂದೊಂದು ಕಾರಕಗಳಲ್ಲಿಯೂ ಅನೇಕತ್ವ ಇದೆ ಅಂತಾಯ್ತು. ಯಾಕಂದ್ರೆ ಒಂದೊಂದೇ ಕಾರಕನು ಒಂದೊಂದು ಕಾರಕದಿಂದ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ, ಎಲ್ಲ ಕೂಡಿಕೊಂಡೇ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅದು ಒಂದೊಂದು ಕಾರಕದಲ್ಲಿಯೂ ಕೆಲಸ ನಡೀಬೇಕು ಅಂತಂದ್ರೆ ಅದರೊಳಗೆ ಕ್ರಿಯೆ ತಾನೆ. ಒಂದೊಂದು ಕಾರಕವು ಕ್ರಿಯೆ ತೊಡಗಬೇಕು. ಕ್ರಿಯೆ ಅಂದ್ರೆ ಒಂದರಿಂದ ಆಗಲ್ಲ, ಕ್ರಿಯೆ ಸಿಗಾಕೊಂಡ್ರೆ ಅದಕ್ಕೂ ಕಾರಕಗಳು ಬೇಕು. ಆ ಒಂದೊಂದು ಉಪಕಾರಕಗಳು ಸಬ್ಸಿಡಿಯರಿ, ಅವುಗಳಲ್ಲಿ ಒಂದೊಂದರಲ್ಲೂ ಕ್ರಿಯೆ ನಡೀಬೇಕು. ಒಂದೊಂದರಲ್ಲೂ ಕ್ರಿಯೆ ನಡೀಬೇಕಂತಂದ್ರೆ ಅವುಗಳಿಗೆ ತಿರ್ಗಾ ಉಪಕಾರಕಗಳು ಟರ್ಷಿಯರಿ. ನೀವು ಅನೇಕ ಅಂತಾಯ್ತು, ಕರ್ತೃವೇ ಅನೇಕ ಅಂತಾಯ್ತು, ಕರ್ಣವೂ ಅನೇಕ ಅಂತಾಯ್ತು, ಅದೇ ರೀತಿ ಅಪಾದಾನ ಎಲ್ಲವೂ ಕೂಡ ಅನೇಕ ಅಂತ ಹೋಯ್ತು. ಅದರಿಂದ ನೀವು ಅನುಮಾನ ಮಾಡುವ ನೀವು ಕೂಡ ಅನೇಕ ಅಂತ ಹೋಯ್ತು.
ಅನುಮಾನ ಮಾಡುವ ಕರ್ತೃ ಅಂತ ಇದಾನಲ್ಲ, ಅವನು ನನ್ನಲ್ಲಿ ಅನೇಕ ಅಂತ ಆಗೋಯ್ತು. ನಾನು ಇವರು ಅನೇಕ ಅಂತ ಅಲ್ಲ. ಕರ್ತೃ ಅನ್ನೋನೊಬ್ಬನೇ ಕ್ರಿಯೆ ಮಾಡಕ್ ಆಗೋದಿಲ್ಲ. ಸೊ ಅವನು 7 ಮಿಕ್ಕಿದ 5 ಇಟ್ಕೊಂಡಿದ್ದಾನೆ. ಆ ಒಂದೊಂದು ಕಾರಕವೂ ಕೂಡ ಕ್ರಿಯೆ ಮಾಡಬೇಕು, ಅನುಮಾನ ಅನ್ನೋ ಕ್ರಿಯೆಯಲ್ಲಿ ಭಾಗವಹಿಸಬೇಕು. ಅವಾಗ ಅದು ಒಂದೊಂದೇ ಮಾಡಕ್ ತಮ್ಮ ಕಾಂಟ್ರಿಬ್ಯೂಷನ್ ಕೊಡಕ್ ಆಗದೆ ಇರೋದ್ರಿಂದ ಅದ್ರಲ್ಲಿ ತಿರ್ಗಾ 5 ಕಾರಕಗಳು ಬೇಕು. ಕಾರಿಕೆ ಅಲ್ಲ, ಕಾರಕಗಳು ಬೇಕು. ಹಿಂಗೆ ಹೋಗ್ತಾ ಇರುತ್ತೆ ಅಂತ. ಅದರಿಂದ ನಾನು ಕರ್ತೃವನ್ನು ಎಷ್ಟು ಅಂತ ಕರ್ತೃಕಾರಕದಲ್ಲಿ ಕರ್ತೃಕಾರಕ ಕರಣಕಾರಕ ಅಂತ ಹಿಂಗೆ ಎಷ್ಟು ಅಂತಿದೆ. ಎಷ್ಟಿದೆ? ಅದರೊಳಗೆ 6, ಅದರೊಳಗೆ 6, ಅದರೊಳಗೆ 6, ಅದು ಒಂದೊಂದರೊಳಗೂ 6. ನೀವೇ ಅನೇಕ ಅಂತ ಆಗ್ಬಿಟ್ರಿ ಅಂತ. ಒಂದೇ ಕಡೆನೆ ಅನುಮಾನ ಕೌಶಲರು ಇದಾರಲ್ಲ, ಅದೇ ಅನೇಕ ಅಂತ ಆಗೋಯ್ತು ಒಂದರೊಳನೆ. ಅದೇ ಹೇಳ್ತಾರೆ ಹೆಂಗೆ ಅನೇಕತ್ವ ಬಂತು ಅಂದ್ರೆ ಈಗ ವಿವರಿಸ್ತಾರೆ. ಅನೇಕ ಕಾರಕ ಸಾಧ್ಯ ಹಿ ಕ್ರಿಯಾ ಇತಿ ಭವದ್ಭಿರೇವ ಅಭ್ಯುಪಗತಂ. ನೀವೇ ಒಪ್ಕೊಂಡಿರೋದು, ನಿಮ್ಮಿಂದಲೇ ಒಪ್ಪಲ್ಪಟ್ಟಿದೆ ಅಂದ್ರೆ ನೀವೇ ಒಪ್ಕೊಂಡಿದ್ದೀರ. ಏನಂತ? ಯಾವುದೇ ಕ್ರಿಯೆ ಆಗ್ಬೇಕಾದ್ರೂ ಅನೇಕ ಕಾರಕಗಳು ಬೇಕು ಅಂತ. ತತ್ರ ಅನುಮಾನಂಚ ಕ್ರಿಯಾ. ನೀವೇನು ಅನುಮಾನ ಮಾಡುವವರು? ಅನುಮಾನ ಅನ್ನೋದು ಕ್ರಿಯೆ, ಸಾ ಕ್ರಿಯಾ ಅಂತ ಅರ್ಥ. ಈ ಅನುಮಾನ ಎನ್ನುವ ಕ್ರಿಯೆಯು ಶರೀರ ಇಂದ್ರಿಯ ಮನಸ್ಸಾಧನೈ ಕಾರಕೈ, ಶರೀರ ಇಂದ್ರಿಯಗಳು ಮನಸ್ಸು ಎಂಬ ಸಾಧನೆಗಳ ರೂಪವಾದ ಕಾರಕಗಳಿಂದ ಆತ್ಮಕರ್ತೃಕ, ಆತ್ಮನೆಂಬ ಕರ್ತೃ, ಇವೆಲ್ಲ ಕಾರಕಗಳು. ಶರೀರ ಇಂದ್ರಿಯಗಳು ಮತ್ತು ಅಂತಃಕರಣ ಇವೆಲ್ಲ ಕಾರಕಗಳು. ಏನು? ಸಾಧನಗಳು. ಈ ಕಾರಕಗಳನ್ನು ಉಪಯೋಗಿಸಿಕೊಂಡು, ಈ ಸಾಧನಗಳನ್ನು ಉಪಯೋಗಿಸಿಕೊಂಡು ಆತ್ಮಕರ್ತೃಕ, ಆತ್ಮನೆಂಬ ಕರ್ತೃ ಕಾರಕ ಅದು ನಿರ್ವರ್ತ್ಯತೆ, ಇವರಿಂದ ನಡೆಯಲ್ಪಡುತ್ತದೆ. ಇತ್ಯೇತ ಪ್ರತಿಜ್ಞಾತಂ. ಹೀಗಂತ ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮ ಪ್ರತಿಜ್ಞೆ ಅದು. ತತ್ರ ವಯಂ, ಇಲ್ಲಿ ಈ ಪ್ರಸಂಗದಲ್ಲಿ ನಾವು ಯಾರನ್ನ ಕೇಳದೋ? ಅನುಮಾನ ಕುಶಲಾಹ ಇತ್ಯೇವ ವದದ್ಧಿ. ವಯಂ ಅನುಮಾನ ಕುಶಲಾಹ, ನಾವು ಅನುಮಾನ ಕುಶಲರು ನೀವು ಹೇಳ್ತಾ ಇದ್ದೀರಲ್ಲ, ನೀವು ಶರೀರೇಂದ್ರಿಯ ಮನಸ್ಸಾಧನಾ ಆತ್ಮಾನ ಪ್ರತ್ಯೇಕಂ ವಯಂ ಅನೇಕ ಅಭ್ಯುಪಗಂತಂ ಸ್ಯಾತ್. ಒಂದೊಂದೂ ಅನೇಕ ಅಂತ ಆಯ್ತು. ಇವಾಗ ಶರೀರದಲ್ಲಿ ಅನೇಕತ್ವ ಅಲ್ಲೇ. ಇವಾಗ ನಾನು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಶರೀರವೂ ಬೇಕು, ಇಂದ್ರಿಯಗಳು ಬೇಕು, ಮನಸ್ಸು ಬೇಕು. ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಮಾಡೋಣ. ಹೊರಗಡೆ ಕಾರಕಗಳೆಲ್ಲ ಬಿಟ್ಬಿಡಿ. ಇದೆಲ್ಲ ಒಂದೊಂದೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಬೇಕು ಕೆಲಸ ಮಾಡೋದಕ್ಕೆ. ಓಕೆ, ಅನುಮಾನ ಅನ್ನೋ ಕ್ರಿಯೆಗೆ ಈ ಒಂದೊಂದು ತಾನೇ ಮಾಡೋಕ್ಕಾಗೋದಿಲ್ಲ. ಅದು ಈ ಶರೀರ ಅಂತಂದ್ರೆ ಅದಕ್ಕಿನ್ನ 6 ಕಾರಕಗಳು ಬೇಕು. ಇಂದ್ರಿಯ ಅಂದ್ರೆ ಅದಕ್ಕೆ 6 ಕಾರಕಗಳು ಬೇಕು. ಮನಸ್ಸಂದ್ರೆ ಅದಕ್ಕೆ 6 ಕಾರಕ, ಬುದ್ಧಿಗೆ 6 ಕಾರಕ ಬೇಕು. ಕರ್ತೃವು 6 ಆಗಿರ್ಬೇಕು. ಯಾಕಂದ್ರೆ ಒಂದೊಂದಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಕಾರನೇ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಆಗ ಒಬ್ಬೊಬ್ರು ಅನೇಕ ಅಂತ ಹೋಯ್ತು. ಅವಾಗ ಕಾರಕಗಳನ್ನ ಕರ್ತೃವೇ ಅನೇಕ ಅಂತ ಹೋಯ್ತು. ಅದು ಇರೋದು ನಾನು ಅನ್ನೋದೇ ಅನೇಕ ಅಂತ ಹೋಯ್ತು. ಇಲ್ಲೇ ನಾನು ಮತ್ತು ಇದರ ಅಂತ ನಾನೇ ಅಲ್ಲೇ ಅನೇಕ ಅಂತ ಹೋಯ್ತು. ಅಹೋ ಅನುಮಾನ ಕೌಶಲಂ ದರ್ಶಿತಂ. ಏನು ಅನುಮಾನ ಕೌಶಲ್ಯ ತೋರಿಸ್ಬಿಟ್ರಿ ನೀವು ಅಂತ. ಎಂಥ ಅನುಮಾನ ಕೌಶಲ್ಯವನ್ನ ನೀವು ತೋರಿಸಿದಂತ ದರ್ಶಿತಂ. ಹೆಂಗಿದೆ ಗೊತ್ತಾ ಇದು ಅಂತ. ಅಪುಚ್ಛ ಶೃಂಗೈ ತಾರ್ಕಿಕ ಬಲೀವರ್ಗೈ ಅಂತ. ಬಲೀವರ್ಗ ಅಂತಂದ್ರೆ ಕೋಣ ಅಂತ ಅರ್ಥ. ಸಾರಿ, ಗುಳಿಗಳಿದ್ದಂಗೆ ಅಂತ ಅರ್ಥ. ಅಥವಾ ಎತ್ತು ಅಂತ ತಗೊಂಡ್ರೆ ಎತ್ತಿಗೆ ಏನ್ ಕೆಲಸ ಅಂದ್ರೆ ಭಾರ ಹೊರೋದು ಅಷ್ಟೇ ಕೆಲಸ. ಅಲ್ಲಿ ನೇಗಿಲನ್ನು ಹೊರಬೇಕು, ಇಲ್ಲಿ ಗಾಡಿನೂ ಎಳಿಬೇಕು, ಹಂಗೆ. ಓಕೆ.
ಏನಪ್ಪ ಅಂದ್ರೆ ನೀವು ಎತ್ತುಗಳೇ, ಭಾರ ಹೊರುವ ಎತ್ತುಗಳೇ. ಒಂದೇನು ವ್ಯತ್ಯಾಸ ನಿಮ್ಗೂ ಅವ್ರಿಗೂ ಅಂತಂದ್ರೆ ಅಪುಚ್ಛ ಶೃಂಗೈಹಿ, ಬಾಲ ಇಲ್ಲ ಕೋಡಿಲ್ಲ, ಬಾಲ ಕೋಡಿಲ್ಲದ ಎತ್ತಿನಂತೆ ಅಂತ. ಅದು ಮೂರ್ಖರು ಒಂದು ಅರ್ಥ. ಯಾಕಂದ್ರೆ ಒಂದೊಂದರಲ್ಲೂ ಅನೇಕ ಕಾರಕಗಳು ಅಂತ ಹೇಳ್ತಾ ಹೋದ್ರೆ ಕರ್ತೃವಿನಲ್ಲೇ ಅನೇಕ, ಕರ್ತೃಕರಣಗಳು ಎಲ್ಲ ಸೇರಿ ಅನೇಕ, ಒಂದೊಂದರಲ್ಲೂ ಅನೇಕ, ಆ ಒಂದೊಂದರಲ್ಲೂ ಅನೇಕ, ಆ ಒಂದೊಂದರಲ್ಲೂ ಅನೇಕ. ಅದಕ್ಕೂ ಎತ್ತಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಇರೋದು. ಏನಪ್ಪ ಅಂತಂದ್ರೆ ಬಾಲ ಕೊಂಬಿಲ್ಲ ಅಷ್ಟೇನೆ ಅಂತ ಹೇಳಿದೆ. ಒಂದೇ ಒಂದು ನಾಲ್ಕು ಕಟ್ಕೊಳ್ಳಿ ನೀವು. ಇದೊಂದೇ ಕಡೆ ಆಚಾರ್ಯರು ಇಷ್ಟು ಕಠಿಣವಾಗಿ ಬೈದರು, ಎಲ್ಲೂ ಬೈದಿಲ್ಲ ಆಚಾರ್ಯರು. ಯಾಕಂದ್ರೆ ಹಿಂದೇನೆ ಹೇಳ್ಬಿಡುತ್ತೆ ಅನುಕಂಪನೀಯ ಅಂತ ಹೇಳ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಟು ಬಿ ಪಿಟೀಡ್ ಅಪಾನ್. ಅಂದ್ರೆ ಅವ್ರು ತುಂಬಾ ಬೈಯೋದು ಅಂತಂದ್ರೆ, ನೀ ಬೈಯೋದು ಅಂತ ಹೇಳೋದಾದ್ರೆ, ಅಥವಾ ನಾನು ಯೂಸ್ ಮಾಡೋದು ಕಠಿಣ ಶಬ್ದ ಅಂತ ಇಟ್ಕೊಳ್ಳೋಣ. ಒಂದು ಕಠಿಣವಾಗಿ ಯಾರ ಬಗ್ಗೆ ಆದ್ರೂ ಮಾತಾಡೋದು ಅಂತಂದ್ರೆ ಇದೊಂದೇ. ಯಾರ ಬಗ್ಗೆನೂ ಹಿಂಗೆಲ್ಲ ಹೇಳಿದ ಆಚಾರ್ಯರು. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ವೇದಕ್ಕೆ, ಶ್ರುತಿಗೆ ವಿರುದ್ಧವಾಗಿ ಅನುಮಾನ ಮಾಡಕ್ಕೆ ಹೊರಟಿದ್ದಾರೆ ನೀವು, ಅಷ್ಟೇ ಅವ್ರು ಹೇಳೋದು. ಈ ಅನುಮಾನದಿಂದ ಶ್ರುತಿಗೆ ವಿರೋಧವನ್ನು ತೋರಿಸ್ತಾ ಇದ್ದೀರಲ್ಲ ನೀವು, ಏನ್ ಹೇಳೋಣ ಅಂತ ಅಷ್ಟಕ್ಕೆ ಅವ್ರಿಗೆ ಅಷ್ಟೇ ಬೇಕಾರಾಗಿದ್ದು. ಒಂದು ಕಠಿಣೋಕ್ತಿ, ಬೈಯೋದು ಅನ್ನೋದು ಬೇಡ, ಕಠಿಣವಾಗಿ ಮಾತಾಡ್ಬಿಟ್ಟಿದ್ದಾರೆ. ಇಷ್ಟು ಕೂಡ ಕಠಿಣವಾಗಿ ಮಾತಾಡಲ್ಲ ಯಾರ ಬಗ್ಗೆ ಆಚಾರ್ಯರು. ಅದನ್ನು ವಿವರಿಸ್ತಾರೆ. ಯಾಕೆಂದ್ರೆ ಈ ವಿ ಡಿಂಟ್ ಮೀನ್ ಟು ಸ್ಕೋಲ್ಡ್ ದೆಮ್ ಅಂತ. ಯೋಹಿ ಆತ್ಮಾನಮೇವ ನ ಜಾನಾತಿ ಸಹ ಮೂಢ, ಹಿಂದೆ ಸೇರಿಸಲು ಸಹ ಮೂಢ ಕಥಂ ತದ್ಗತಂ ಭೇದಂ ಅಭೇದಂ ವಾ ಜಾನೀಯಾತ್. ಯಾವನಿಗೆ ಆತ್ಮನೇ ಗೊತ್ತಾಗಿಲ್ವೋ, ಆತ್ಮನನ್ನೇ ತಿಳಿಯಕ್ಕಾಗಿಲ್ಲ, ಆತ್ಮನೇ ತಿಳಿದು ಬಂದಿಲ್ಲ, ಆತ್ಮನೇ ಗೊತ್ತಾಗಿಲ್ಲ, ಅಂಥ ಮೂಢ, ಆ ಮೂಢನು ಕಥಂ, ಹೇಗೆ ತಾನೆ ಆತ್ಮನನ್ನೇ ಕಾಣದೇ ಇರುವ ತಾನು ಹೇಗೆ ತಾನೆ ಆತ್ಮನ ಅನೇಕತ್ವ, ಆಮೇಲೆ ಭೇದ ಅಥವಾ ಅಭೇದ ಹೇಗೆ ಕಾಣತಾನೆ, ಕಥಂ ಜಾನಿ, ಅದು ಹೇಗೆ ತಿಳ್ಕೊಳ್ತಾನವನು? ಆತ್ಮನನ್ನೇ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಅದರಲ್ಲಿ ಭೇದ ಇದೆ ಅಂತಾಗಲಿ, ಅದರಲ್ಲಿ ಅಭೇದ ಇದೆ ಅಂತಾಗಲಿ ಹೇಗೆ ತಿಳ್ಕೊಳ್ತಾನ ಅವನು? ಆಗೋದಿಲ್ಲ ಅಂತ ಅಷ್ಟೇ. ತತ್ರ ಮತ್ತು ತತ್ರ ಕಿಮ್ ಅನುಮೀನೋತಿ, ಅದೇ ಪ್ರಶ್ನೆ ಮುಂದುವರಿತಾ ಇದೆ. ಅಲ್ಲಿ ಏನಂತ ಅನುಮಾನ ಮಾಡ್ತಾನೆ? ಏನ್ ಭೇದ ಅಥವಾ ಅಭೇದವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಏನು ಅನುಮಾನ ಮಾಡೋದಕ್ಕೆ ಸಾಧ್ಯ? ಯಾವುದನ್ನು ಕಂಡೇ ಇಲ್ವೋ ಅದು ಏನು ಅನುಮಾನ ಮಾಡೋದಕ್ಕೆ ಸಾಧ್ಯ? ಕೇವಲ ಲಿಂಗೇನ ಅನುಮಾನ ಮಾಡ್ತೀನಿ ಅನ್ನೋದಾದ್ರೂ ಏನು ಗುರುತಿದೆ ಅವನಿಗೆ? ಏನಾದ್ರೂ ಗುರುತೋ ಲಕ್ಷಣನೋ ಬೇಕಾದ? ಏನ್ ಲಕ್ಷಣ ಇದೆ? ಯಾಕಂದ್ರೆ ಕಂಡೇ ಇಲ್ಲ ಅವನು. ನಹಿ ಆತ್ಮನಃ ಸ್ವತೋ ಭೇದ ಪ್ರತಿಪಾದಕಂ ಕಿಂಚಿತ್ ಲಿಂಗಮಸ್ತಿ ಏನ ಲಿಂಗೇನ ಆತ್ಮಭೇದಂ ಸಾಧಯಾತ್. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಆತ್ಮನಲ್ಲಿ ಯಾವ ಗುರುತು ಇಲ್ಲ, ಯಾವ ಲಿಂಗವೂ ಇಲ್ಲ, ಯಾವ ವೈಶಿಷ್ಟ್ಯವೂ ಇಲ್ಲ. ಏನ ಇದ್ದಿದ್ದರೆ ಅದರಿಂದ ಭೇದವನ್ನ ತಿಳಿದುಕೊಳ್ಳಬಹುದಾಗಿತ್ತು. ಭೇದ ಅಂದ್ರೆ ಅನೇಕತ್ವ ತಿಳ್ಕೊಳ್ಬಹುದಾಗಿತ್ತು. ಆತ್ಮನಲ್ಲಿ ಸ್ವತಃ ಅವನಿಗೆ ಸಂಬಂಧಪಟ್ಟದ್ದು, ಸ್ವಂತದ್ದಾಗಿರುವಂತಹದ್ದು, ಅಂದ್ರೆ ಸ್ವರೂಪವಾಗಿರುವಂತಹದ್ದು, ಭೇದ ಪ್ರತಿಪಾದಕಂ, ಭೇದವನ್ನ ತೋರಿಸಿಕೊಡುವಂತಹ ಕಿಂಚಿತ್ ಲಿಂಗಂ, ಏನು ಚೂರಾದ್ರೂ ಗುರುತು ನ ಅಸ್ತಿ, ಇಲ್ಲವೇ ಇಲ್ಲ. ನಾ ಮೊದಲೇ ಇದೆ, ನಹಿ ಅಂತಿದೆ, ಇಲ್ಲ ಅಲ್ವೇ, ಪ್ರಸಿದ್ಧ ಅಂತ ಅರ್ಥ, ಶಾಸ್ತ್ರ ಪ್ರಸಿದ್ಧವಾಗಿರೋದು. ಏನ ಲಿಂಗೇನ ಏನಾದ್ರೂ ಗುರುತಿದ್ದಿದ್ರೆ ಆಗ ಆತ್ಮಭೇದಂ ಸಾಧಯೇ, ಆತ್ಮಭೇದವನ್ನು ತೋರಿಸ್ಕೊಡ್ಬೋದಾಗಿತ್ತು. ಏನಾದ್ರೂ ಗುರುತು ಲಿಂಗ ಇದ್ದಿದ್ರೆ ಅದನ್ನಿಟ್ಟುಕೊಂಡು ಆತ್ಮಭೇದವನ್ನು ತೋರಿಸ್ಬೋದಾಗಿತ್ತು. ಏನು ಇಲ್ಲವೇ ಇಲ್ಲ. ಯಾನಿ ಲಿಂಗಾನಿ ಆತ್ಮಭೇದ ಸಾಧನಾಯ ನಾಮರೂಪವಂತಿ ಉಪನ್ಯಸ್ಯಂತಿ ತಾನಿ ನಾಮರೂಪಗತಾನಿ ಉಪಾಧಯ ಏವ ಆತ್ಮನಃ ಘಟ ಕರಕ ಅಪವರ್ಕ ಭೂಚ್ಛಿದ್ರ
ನಿ ಇವ ಆಕಾಶಸ್ಯ. ಇವನು ಆತ್ಮನ ಭೇದಕ್ಕೆ ಲಿಂಗಗಳು ಅಂತ ಏನು ತೋರಿಸ್ತಾನಲ್ಲ, ಗುರುತುಗಳು ಅಂತ, ಅದೇನು ತೋರಿಸ್ತಾ ಇದ್ದಾನೆ ಅದು ಅನಾತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅನಾತ್ಮವಾದ ನಾಮರೂಪಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಶ್ರೋತ್ರಾದಿ ಇಂದ್ರಿಯಗಳು ಅಂತ ಹೇಳಿದ್ನಲ್ಲ, ಅದು ಆತ್ಮನ ಅನೇಕತ್ವ ತೋರಿಸೋದಕ್ಕೆ ಗುರುತಲ್ಲ. ಆ ಗುರುತು ಅನೇಕತ್ವ ಅನ್ನೋದು ಅನಾತ್ಮವಾದ ಶ್ರೋತ್ರದಲ್ಲಿರುವಂಥದ್ದು. ಶರೀರ ಇಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ ಅಂತ ಶರೀರ ಇಟ್ಕೊಂಡು ಹೇಳೋದಾದ್ರೆ ಶರೀರವನ್ನು ಆತ್ಮ ಅಂತ ಯಾರು ಹೇಳಿದ್ದ? ಅನಾತ್ಮ ಅದು. ಸುಖ ದುಃಖಾದಿಗಳನ್ನು ಅನುಭವಿಸುವ ಅನೇಕ ಅರೆ ಅನಾತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅನ್ಫಾರ್ಚುನೇಟ್ಲಿ ಇವ್ರ ಪ್ರಕಾರ ಆತ್ಮನಿಗೆ ಸಂಬಂಧಪಟ್ಟಿರುವಂಥದ್ದು. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ. ಇಚ್ಛಾ, ದ್ವೇಷ, ಸುಖ, ದುಃಖ ಇವೆಲ್ಲವೂ ಕೂಡ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಇದೆಲ್ಲ ಬಿಟ್ಬಿಡಿ, ಸಂಘಾತ ಶರೀರಗಳು ಅದೆಲ್ಲನು, ಇವೆಲ್ಲವೂ ಕೂಡ ಅಂದ್ರೆ ಇಚ್ಛಾ ದ್ವೇಷ ಸುಖ ದುಃಖ ಇವೊಂದೊಂದು ಸಂಘಾತಕ್ಕೂ ಅಂದ್ರೆ ಶರೀರ ಗುಂಪು ಅಂತ ಅರ್ಥ. ಸಂಘಾತ ಅಂತಂದ್ರೆ ಒಂದೊಂದು ಸಂಘಾತಕ್ಕೂ ಇದೆ. ನೀವೇನು ಹೇಳ್ತೀರ ಇದು, ಇವೆಲ್ಲವೂ ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಕ್ಷೇತ್ರಜ್ಞನಿಗಲ್ಲ. ಇವುಗಳನ್ನೇ ಬೆಳಗುವ ಸ್ವರೂಪ ಯಾವುದುಂಟೋ ಸಾಕ್ಷಿ ಯಾವುದುಂಟೋ ಅದು ಕ್ಷೇತ್ರಜ್ಞ. ಇಚ್ಛಾ ದ್ವೇಷಾದಿಗಳು ಕ್ಷೇತ್ರಜ್ಞನಿಗೆ ಸಂಬಂಧಪಟ್ಟಿಲ್ಲ, ಕ್ಷೇತ್ರದ್ದು. ಇವ್ರು ಜಾಸ್ತಿ ಹೇಳಕ್ ಹೋಗಲ್ಲ ತಾರ್ಕಿಕರ ಪ್ರಕಾರ ಆತ್ಮನೂ ಅಚೇತನ, ಅದೇ ಕಷ್ಟ ಬರೋದು. ಅವನ ಅಚೇತನ, ಅವನಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ವಿಳೆದೆಲೆ ಒಳಗೂ ಕೆಂಪು ಬಣ್ಣ ಇಲ್ಲ, ಸುಣ್ಣದಲ್ಲೂ ಕೆಂಪು ಬಣ್ಣ ಇಲ್ಲ, ಅಡಿಕೆ ಒಳಗೂ ಕೆಂಪು ಬಣ್ಣ ಇಲ್ಲ. ಅದ್ ಮೂರು ಹಂಗೆ ಸಿದ್ರೆ ಹಂಗೇನು ಕೆಂಪು ಬರಲ್ಲ, ಬಾಯಿಗೆ ಹಾಕೊಂಡು ಅಗಿದ್ರೆ ಕೆಂಪಾಗ್ಬಿಡುತ್ತೆ. ಅರ್ಥ ಆಗಲ್ಲ. ಅದೇ ರೀತಿಯಲ್ಲಿ ಆತ್ಮನೂ ಅಚೇತನ, ಬುದ್ಧಿಯೂ ಅಚೇತನ, ಇಂದ್ರಿಯಗಳು ಅಚೇತನ, ಶರೀರವು ಅಚೇತನ. ಇವೆಲ್ಲ ಕೂಡಿ ಬಂದ್ಬಿಟ್ರೆ ಚೇತನ ಬಂದ್ಬಿಡುತ್ತೆ ಅಂತ. ಇಚ್ಛಾ ದ್ವೇಷ ಸುಖ ದುಃಖ ಇವೆಲ್ಲ ಆತ್ಮನಿಗೆ ಅಂತ ಹೇಳ್ತಾರೆ. ಈ ಕೂಡ್ಕೊಂಡ್ಮೇಲೆ ಯಾವ್ದು ತರ ಇರ್ಬೋದಲ್ಲ, ಆತ್ಮನಿಗೆ ಅಂತಾರೆ, ಅದು ನಾವು ಹೇಳ್ತಾರೆ. ಇದು ಅವರ ಸಿದ್ಧಾಂತ, ಅದು ಬೇಕಾದ್ರೆ ನಮ್ಗೆ. ಆಚಾರ್ಯರು ಹೇಳ್ತಾರೆ ಹಂಗಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಆತ್ಮನಲ್ಲಿ ಸ್ವತಃ ಚೇತನ ಸ್ವರೂಪ. ಇಚ್ಛಾ ದ್ವೇಷ ಕಾಣ್ತಾ ಇದೆಯಲ್ರಿ ಅಂತ, ಸುಖ ದುಃಖ ಕಾಣ್ತಾ ಇದ್ದೀರಿ ಅಂತ ಹೇಳೋದಾದ್ರೆ ಅಚೇತನದಲ್ಲಿ ಕಾಣ್ತಾ ಇರೋದು. ಇಚ್ಛಾ ದ್ವೇಷಂ ಸುಖಂ ದುಃಖಂ, ಸುಖ ದುಃಖ ಅನ್ನುವಂಥದ್ದು ಕ್ಷೇತ್ರಜ್ಞನಿಲ್ಲ. ಏತತ್ ಕ್ಷೇತ್ರಂ ಸಮ, ಕ್ಷೇತ್ರದಲ್ಲಿದೆ. ಕ್ಷೇತ್ರದಲ್ಲಿರೋದಂತ ಅಂದ್ಬಿಟ್ಟು ಕ್ಷೇತ್ರಜ್ಞನಿಗೆ ಹೆಂಗ್ ಹೋಲಿಸ್ತೀರಾ ನೀವು? ಆದ್ದರಿಂದ ನೀವೇನು ಅನೇಕತ್ವ ಕಾಣೋದಿಕ್ಕೆ ಲಿಂಗಗಳಾಗಿ ಗುರುತುಗಳಾಗಿ ಇಚ್ಛಾ ದ್ವೇಷ ಬೇಡ, ಸುಖ ದುಃಖ ಅವುಗಳಿಗೆ ಕಾರಣವಾಗಿರುವಂತಹ ಧರ್ಮಗಳು, ಆ ಧರ್ಮಗಳನ್ನು ಅನುಷ್ಠಾನ ಮಾಡುವಂತಹ ಕರ್ತೃಗಳು ಅನೇಕ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಇದು ಯಾವುದು ಆತ್ಮನಲ್ಲಿ ಇಲ್ವೇ ಇಲ್ಲ. ಸ್ವರೂಪದ ಬಗ್ಗೆ ಹೇಳಬೇಕಾದ್ರೆ ಇವಾಗ ಚಂದ್ರನ ಬಗ್ಗೆ ನೀವೇ, ಚಂದ್ರನ ವಯಸ್ಸು ಎಷ್ಟು ಅಂತ, ಆಯಸ್ಸಲ್ಲ ವಯಸ್ಸು, ಏಜ್ ಆಫ್ ದಿ ಮೂನ್ ಕಂಡುಹಿಡಿಬೇಕು ಅಂತ ಆದ್ರೆ ಅವನಲ್ಲಿ ಸಿಗಬಹುದಾದಂತ ಯಾವ್ದಾದ್ರು ವಸ್ತುಗಳನ್ನು ಇಟ್ಕೊಂಡು ಅದನ್ನು ನೀವು ವಿಶ್ಲೇಷಿಸಬೇಕು. ಕರೆಕ್ಟ್ ತಾನೆ? ಅಲ್ಲಿಂದ ನೀವು ಕಲ್ಲು ಮಣ್ಣು ರಾಕ್ಸ್ ಏನಾದರೂ ತಗೊಂಡು ಬಂದು ಅದನ್ನು ವಿಶ್ಲೇಷಣೆ ಮಾಡಿ ಅಲ್ಲಿಂದ ದತ್ತಾಂಶ ಡಾಟಾ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಅನುಮಾನ ಮಾಡಬೇಕು. ನಿರ್ಣಯ ಏನಲ್ಲ, ಅನುಮಾನನೇ. ವಿಲ್ ಹ್ಯಾವ್ ಟು ಇನ್ಫರ್ ದಿ ಏಜ್ ಆಫ್ ದಿ ಮೂನ್. ಕರೆಕ್ಟ್ ತಾನೆ? ಈ ಡಾಟಾ ಏನ್ ನೀವು ಕಲೆಕ್ಟ್ ಮಾಡಬೇಕಲ್ಲ, ದತ್ತಾಂಶ, ಅದು ಎಲ್ಲಿಂದ ಮಾಡಬೇಕು? ಯಾವುದರ ಏಜ್ ವಯಸ್ಸನ್ನು ನಿರ್ಧಾರ ಮಾಡಬೇಕು, ಅಲ್ಲಿಂದನೇ ತೊಗೊಂಬರ್ಬೇಕು. ಭೂಮಿಯ ಕಲ್ಲು ಮಣ್ಣನ್ನು ಪರೀಕ್ಷೆ ಮಾಡಿ ಚಂದ್ರನ ವಯಸ್ಸೆಷ್ಟು ಅಂತ ಹೇಳಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಭೂಮಿ ಇದೆ ಮಾಡಿದ್ರು ನೀವು ವಯಸ್ಸನ್ನು ಇನ್ಫರ್ ಮಾಡ್ಬೇಕಷ್ಟೇನೆ.
ನಾಲ್ಕು ಫೈನಲ್. ಇನ್ಯಾರೋ ಇನ್ನೇನೋ ಒಂದು ಹೇಳ್ಬಿಟ್ಟು ಹಂಗಲ್ಲ ಹಿಂಗ ವಿಶ್ಲೇಷಣೆನೇ ತಪ್ಪಾಯ್ತು, ಇನ್ಫರೆನ್ಸ್ ತಪ್ಪಾಯ್ತು ಅಂದ್ಬಿಟ್ರೆ ಹೋಯ್ತು, ಅದು ಬೇರೆ ವಿಷಯ. ಓಕೆ, ಈವನ್ ಟು ಡೂ ದಟ್, even to make an inference or a postulation, you will have to collect data from that object only, from that source only. ಹೇಳ್ತಾನೆ, ಇನ್ನೊಂದಿಂದನೋ ಡಾಟಾ ಕಲೆಕ್ಟ್ ಮಾಡಿ ಇನ್ಯಾವ್ದ್ರ ಬಗ್ಗೆನೋ ಇನ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ. ಇಲ್ಲ ಆಚಾರ್ಯ ಏನು ಹೇಳೋದು ಅಂದ್ರೆ, ಹಂಗೇನೆ ದಿ ಡಾಟಾ ದಟ್ ಯು ಆರ್ ಕಲೆಕ್ಟಿಂಗ್, ಸುಖ ದುಃಖ, ಅದು ಆತ್ಮನಿಗೆ ಸಂಬಂಧನೇ ಪಟ್ಟಿಲ್ಲ. ಇಲ್ಲಿಗೆ ಯಾವುದೋ ಇಟ್ಕೊಂಡ್ಬಿಟ್ಟು ಚಂದ್ರನ ವಯಸ್ಸು ಹೇಳ್ತೀನಿ, ಮಂಗಳನ ವಯಸ್ಸು ಹೇಳ್ತೀನಿ, ಶನಿ ವಯಸ್ಸು ಹೇಳ್ತೀನಿ ಅಂತಂದ್ರೆ ಅದಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಹಂಗೆಲ್ಲ ಆಗೋದಿಲ್ಲ. ಅದೇ ರೀತಿ ನಿಮ್ಗೆ ಯಾವುದನ್ನ ಸುಖ ದುಃಖ ಅಂತ ಹೇಳ್ತಾ ಇದೆಯಲ್ಲ, ಅದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ, ಅನಾತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ಬೇಕಾಗಿರೋದು ನಮಗೆ. ಆತ್ಮಭೇದ ಸಾಧನಾಯ ಯಾನಿ ಲಿಂಗಾನಿ, ಆತ್ಮದ ಭೇದವನ್ನ ಸಾಧಿಸಿ ತೋರಿಸುವುದಕ್ಕೋಸ್ಕರವಾಗಿ ಯಾವ ಗುರುತುಗಳನ್ನು ಇಟ್ಕೊಂಡಿದೆಯಲ್ಲ ಅದೆಲ್ಲ ನಾಮರೂಪವಂತಿ, ನಾಮರೂಪಗಳನ್ನುಳ್ಳವುಗಳಾಗಿವೆ. ಕರೆಕ್ಟಾ? ಮತ್ತು ಅದು ನಾಮರೂಪವಂತಿ ಉಪನ್ಯಸ್ಯಂತಿ, ನಾಮರೂಪಗಳನ್ನಿಟ್ಟುಕೊಂಡೇ ಹೇಳ್ತಾ ಇರೋದು. ತಾನಿ ನಾಮರೂಪಗತಾನಿ ಉಪಾಧಯ ಏವ, ಆ ನಾಮರೂಪದಿಂದ ಕೂಡಿಕೊಂಡಿರೋದಿದೆಯಲ್ಲ ಅದು ಉಪಾಧಿಗಳೇ ಹೊರತು ನಾ ಆತ್ಮನಃ, ಆತ್ಮನಿಗೆ ಸೇರಿಲ್ಲ. ಹೇಗೆ ಅಂತಂದ್ರೆ, ಘಟ ಕರಕ ಅಪವರಕ ಭೂಛಿದ್ರಾಣಿವ ಆಕಾಶಸ್ಯ, ಆಕಾಶ ಅನ್ನೋದು ಇದೆ, ಅದು ನಿರವಯವವಾಗಿದೆ. ಆದ್ರೂ ಘಟ ಅನ್ನುವ ಉಪಾಧಿಯ ದೃಷ್ಟಿಯಿಂದ ಘಟಾಕಾಶ ಅಂತೀರ. ಇವಾಗ ಅಂದಾಗ್ಲೂ ಆಕಾಶ ಏನು ಸಾವಯವವಾಗಲಿಲ್ಲ. ಕರಕ ಆಕಾಶ, ಕುಡಿಕೆ ಆಕಾಶ, ಕುಡಿಕೆಯಲ್ಲಿರೋ ಜಾಗ ಎಷ್ಟಿರ್ತದೆ ನೀರು? 1/4 ಲೀಟ್ರು, ಅರ್ಧ ಲೀಟ್ರು ಕುಡಿಯೋಕ್ಕೆ ಇಟ್ಕೊಂಡಿರೋದು. ಮಡಿಕೆ ಆದರೆ ದೊಡ್ಡದು, ಸ್ವಲ್ಪ 100 ಲೋಡ್ ಮಾಡಿದ್ರೆ ಒಟ್ಟಿಗೆ ಇಟ್ಕೊಳ್ಳೋದಕ್ಕೆ ಬೇರೆ ಬೇರೆ. ಅಪವರಕ ಕೊಠಡಿ, ಕೊಠಡಿ ಅಂತ ಒಂದು ಕಟ್ಟಿಬಿಟ್ರೆ ಕೊಠಡಿ ಆಕಾಶ ಬೇರೆ, ಮಹಾಕಾಶ ಬೇರೆ ಅಂತ ಏನಾದ್ರು ಆಗತ್ತಾ? ನೀವು ಆಕ್ಚುಲಿ ಮಹಾಕಾಶ ಅಂದಿದ್ದು ಕರಕಾಕಾಶ ಅಪವರಕ ಆಕಾಶ ಇಟ್ಕೊಂಡೆ. ಏನು ಕೊಠಡಿ ಕಟ್ಟಿದ ಮೇಲೆ ಕೊಠಡಿಗಳು ಇರಿದುಕೊಂಡು ಹೊರಗಡೆ ಮಹಾಕಾಶ ದೊಡ್ಡದು ವಿಸ್ತಾರವಾಗಿದೆ. ಏನದು ಓಪನ್ ಸ್ಟೇಜ್ ಏನಂತಾರ? ಓಪನ್ ಥಿಯೇಟರ್ ಏನಂತಾರಲ್ಲ, ಒಂದು ಸ್ಟೇಜ್ ಮಾತ್ರ ಕಟ್ಬಿಟ್ಟಿರ್ತಾರೆ, ಓಪನ್ ಸ್ಪೇಸ್ ಇರುತ್ತೆ. ಎಷ್ಟು ಜನ ಬೇಕಾದ್ರೂ ಕೂತು, ಆಡಿಟೋರಿಯಂ ಕಟ್ಬಿಟ್ರೆ ಜನ ಲಿಮಿಟೆಡ್ ಆಗಿರುತ್ತೆ. ಬೈಯಲ್ಲಿ ಒಂದು ಸ್ಟೇಜ್ ಏನಾದ್ರು ಎಬ್ಬಿಸ್ಬಿಟ್ರೆ ಎಷ್ಟೇ ಟೆಂಪರರಿ ಆಗಿರಲಿ, ಇಟ್ ಇಸ್ ಓಪನ್ ಥಿಯೇಟರ್. ಎಷ್ಟು ಜನ ಬೇಕಾದ್ರೂ ಎಲ್ಲಿ ತನಕ ಬೇಕಾದ್ರೂ ಕೂತ್ಕೊಳ್ಬೋದು. ಹಂಗೆ ಅವ್ರು ಬೇಕಾದ ಜನ ಕೂತ್ಕೊಳ್ಬೋದು ಅಂತ. ಹಾಗೆ ಅದು ದೊಡ್ಡದು, ಈ ಚಿಕ್ಕದು, ದೊಡ್ಡದು ಚಿಕ್ಕದು ಅಂತ ಹೇಳಿದ್ದು ನೀವು ಉಪಾಧಿಯ ದೃಷ್ಟಿಯಿಂದ ಅಷ್ಟೇನೆ. ಆಕಾಶದಲ್ಲಿ ದೊಡ್ಡದು ಚಿಕ್ಕದು ಅಂತಿದ್ಯಾ? ಇಲ್ಲ. ಹೇಗಿಲ್ವೋ ಅದೇ ರೀತಿಯಲ್ಲಿ ನೀವೇನು ಆತ್ಮನ ಅನೇಕತ್ವವನ್ನು ತೋರಿಸೋದಕ್ಕೆ ಲಿಂಗಗಳು ಸುಖ ದುಃಖಗಳು ಅಂತ ಹೇಳಿದ್ರಲ್ಲ, ಇದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ, ಅನಾತ್ಮಕ್ಕೆ ಸಂಬಂಧಪಟ್ಟ. ಅನಾತ್ಮಗಳಾದ ಶರೀರೇಂದ್ರಿಯ ಮನೋ, ನಿಜವಾಗ್ಲೂ ಸುಖ ದುಃಖ ಅನ್ನೋದು ಶರೀರಕ್ಕೂ ಅಲ್ಲ ಇಂದ್ರಿಯಗಳಿಗೂ ಅಲ್ಲ, ಮನಸ್ಸಿನಲ್ಲೇ ತೋರೋದು. ಕರೆಕ್ಟ್ ತಾನೆ? ಶರೀರಕ್ಕೆ ಏನಾದ್ರು ಗೊತ್ತಾಗತ್ತಾ? ಇಂದ್ರಿಯಗಳಿಗೆ ಗೊತ್ತಾಗತ್ತಾ? ಓ ಎಷ್ಟು ಸುಖವಾಗಿದೆ ಅಂತ ಇಂದ್ರಿಯ ಹೇಳತ್ತಾ? ಕಣ್ಣು ನೋಡ್ಬಿಟ್ಟು ರೂಪ ಚೆನ್ನಾಗಿದೆ ಅಂತ ಅಷ್ಟೇ, ಅದು ಮೆಸೇಜ್ ಕಲ್ಸತ್ತೆ ಅಷ್ಟೇನೆ. ಕಣ್ಣು ಏನಾದ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳತ್ತಾ? ಕಿವಿ ಏನಾದ್ರು ಎಷ್ಟು ಇಂಪಾಗಿದೆ ಅಂತ ಹೇಳತ್ತಾ? ಏನು ಹೇಳೋದಿಲ್ಲ. ಅದು ಏನ್ ಶಬ್ದ ಬರುತ್ತೋ ಹಂಗೆ ಇಟ್ ಪಾಸಸ್ ಆನ್ ಟು ದಿ ಮೈಂಡ್ ಅಷ್ಟೇನೆ. ಅದು ಎಲ್ಲ ಮಾಡ್ಬಿಟ್ಟು ಹೀಗೆ ಹೀಗೆ ಅಂತ ಹೇಳ್ಬಿಟ್ಟು ಇಂಟೆಲೆಕ್ಟ್ ಹೇಳತ್ತೆ ಅಷ್ಟೇನೆ ಅದು. ಆದ್ದರಿಂದ ಅಲ್ಲಿ ಅವುಗಳು ಅನಾತ್ಮವನ್ನು ಇಟ್ಕೊಂಡು ನೀವು ಡಾಟಾ ಕಲೆಕ್ಟ್ ಮಾಡಿರೋದು. ಸುಖ ದುಃಖಾದಿಗಳು ಅದನ್ನು ಅನುಭವಿಸೋರು ಬೇರೆ ಇದ್ದಾರೆ, ಬೇರೆ ಬೇರೆ ಇದ್ದಾರೆ ಅಂತ ಇರಬೇಕು ನೀವು ಮಾಡಾಕ್ಬಿಟ್ರೆ ಅಲ್ಲ. ಹೇಗೆ ಘಟಾದಿಗಳು ಮತ್ತೆ ಭೂಚಿದ್ರ ಎಲ್ಲದಲ್ಲಿ ಬೆಳಗ್ಬಿಟ್ಟಿದ್ರೆ ಅಲ್ಲೊಂದು ಜಾಗ ಇದ್ದಂಗಿರುತ್ತಲ್ಲ, ಹೇಯ್ ಅದು ಬಿಡ್ಬಿಡ್ಬೇಕು, ನಾವು ಕಾಲು ಒಳಗಡೆ ಹೋಗ್ಬಿಡುತ್ತೆ, ಇಡಬೇಡ ಅಂತ ಹೇಳ್ತೀವಲ್ಲ, ಜಾಗ ಇದೆಯಲ್ಲ ಕಾಲು ಒಳಗಡೆ ಹೋಗೋಷ್ಟು ಅಂತ, ಹಂಗೆ ನೋಡ್ಕೊಂಡು ಹೋಗೋ ಅಂತ.
ಎಲ್ಲ ಬೇರೆ ಬೇರೆ ಅನ್ಸುತ್ತೆ. ಘಟಾಕಾಶ, ಕರಕಾಕಾಶ, ಅಪವರಕಾಕಾಶ, ಏನು ಭೂಛಿದ್ರ ಆಕಾಶ, ಬಾಹಾಕಾಶ ಅಂತ ಇರ್ಬೋದು. ಆಕಾಶದಲ್ಲಿ ಏನಿಲ್ಲ. ನೀವು ಆ ಆಕಾಶಕ್ಕೆ ಹೆಸರುಗಳು ಕೊಟ್ರಲ್ಲ, ಅದೆಲ್ಲ ಆಕಾಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಘಟಾದಿಗಳೆಂದು ಉಪಾಧಿಗೆ ಸಂಬಂಧಪಟ್ಟಿದ್ದ ಹೊರತು ಆಕಾಶಕ್ಕೆ ಸಂಬಂಧಪಟ್ಟಿಲ್ಲ. ಅದೇ ರೀತಿ ಸುಖ ದುಃಖಗಳು ಅನ್ನೋದು ಅನಾತ್ಮವಾದ ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಶರೀರಕ್ಕೆ ಸಂಘಾತಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ಬರೀ ಅಂತಃಕರಣ ಒಂದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಆಶ್ರಯ ಬೇಕು. ಶರೀರ ಅನ್ನೋದೊಂದು ಆಶ್ರಯ ಬೇಕು. ಆ ಆಶ್ರಯದ ದೃಷ್ಟಿಯಿಂದ ಅಂತಃಕರಣ ಅಂತ ಒಂದು ತೋರ್ಕೊಳ್ತಾ ಇದೆ. ಕರೆಕ್ಟ್ ತಾನೆ? ಇಲ್ಲ ಹಂಗೆ ಎಲ್ಲೋ ಆಕಾಶದಲ್ಲಿ ಅಂತಃಕರಣ ತೋರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನೀವು ಭೂಚಿದ್ರ, ಘಟಾಕಾಶ, ಮಠಾಕಾಶ ಅಂತ ಹೇಳ್ಬೇಕಾದ್ರೆ ಘಟ, ಕರಕ, ಅಪವರಕ ಅನ್ನೋದು ಬೇಕು, ಭೂಮಿ ಅನ್ನೋದು ಬೇಕು. ಹಾಗೆ ಓಕೆ, ಅರ್ಥ ಆಗ್ತಾ ಇದೆಯಲ್ಲ. ಅದೇ ರೀತಿಯಲ್ಲಿ ಇದು ಕೂಡ ಧರ್ಮಾಧರ್ಮಗಳು ಅನ್ನೋದು ಅನಾತ್ಮದಲ್ಲಿ ಸುಖ ದುಃಖಗಳು ಅನಾತ್ಮದಲ್ಲಿ ತೋರ್ತಾ ಇದೆ ಹೊರತು ಆತ್ಮನಲ್ಲಿ ತೋರ್ತಾ ಇಲ್ಲ. ಯದ ಆಕಾಶಸ್ಯ ಭೇದಲಿಂಗಂ ಪಶ್ಯತಿ, ಯಾವಾಗ ಆಕಾಶದಲ್ಲಿಯೇ ಭೇದವನ್ನ ತೋರಿಸುವಂತಹ ಗುರುತುಗಳು ಇಲ್ಲೇಕಾಗ್ತಾವ. ಆಕಾಶದಲ್ಲಿ ಭೇದ ಮಾಡ್ಕೊಂಡು ಭೇದ ತೋರಿಸುವಂತ ಗುರುತು ಆಕಾಶದಲ್ಲಿ ಇರಬೇಕು. ಹಾಗೆ ತೋರ್ಸಕ್ಕಾದ್ರೆ ತದಾ ಆತ್ಮನೋಪಿ ಭೇದಲಿಂಗಂ ಲಭೇತ ಸಹ, ಆಗ ಆತ್ಮನಲ್ಲಿಯೂ ಕೂಡ ಭೇದವನ್ನು ತೋರಿಸುವಂತಹ ಒಂದು ಗುರುತು ಅನ್ನೋದು ಹಿಡಿಬಹುದು. ಆಕಾಶದಲ್ಲಿಯೇ ನೀವು ಗುರುತು ಏನೂ ಇಲ್ಲ. ಗುರುತು ಎಲ್ಲಿದೆ? ಘಟಾದಿಗಳಲ್ಲಿದೆ, ಆಕಾಶದಲ್ಲಿಲ್ಲ. ಅದೇ ರೀತಿ ಇಲ್ಲಿ ಗುರುತು ಎಲ್ಲಿದೆ? ಆತ್ಮದ ಭೇದವನ್ನು ತೋರಿಸುವಂತ ಗುರುತು ಅಂತ ಹೇಳಿದ್ರಲ್ಲ ನೀವು, ಅನಾತ್ಮದಲ್ಲಿದೆ, ಆತ್ಮದಲ್ಲಿಲ್ಲ. ಆಕಾಶದಲ್ಲಿ ಭೇದಕ್ಕೆ ಯಾವುದು ಗುರುತಿಲ್ಲ. ಅದೇ ರೀತಿ ಆತ್ಮನಲ್ಲಿ ಅನೇಕತ್ವವನ್ನು ತೋರಿಸೋದಕ್ಕಿಂತ ಗುರುತು ಯಾವುದು ಆತ್ಮನಲ್ಲಿಲ್ಲ. ನೀವು ಏನ್ ಭೇದ ಸುಖ ದುಃಖಾದಿಗಳ ಬೇರೆ 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 ಅಂತ ಹೇಳಿದ್ರಲ್ಲ, ಅನಾತ್ಮದಲ್ಲಿರೋದು, ಆತ್ಮನಲ್ಲಿಲ್ಲ. ಓಕೆ, ನಹಿ ಆತ್ಮನಃ ಪರತಃ ವಿಶೇಷಂ ಅಭ್ಯುಪಗಚ್ಚದ್ಭಿಃ ತಾರ್ಕಿಕ ಶತೈರಪಿ ಭೇದಲಿಂಗಂ ಆತ್ಮನೋ ದರ್ಶಯಿತು ಶಕ್ಯತೆ. ಆದ್ದರಿಂದ ಆತ್ಮನಿನಲ್ಲಿ ಬೇರೆ ಬೇರೆ ವಿಶೇಷಗಳನ್ನು ತೋರಿಸುವಂತಹವ್ರು ಇದಾರಲ್ಲ, ಆತ್ಮನಿಗಿಂತ ಬೇರೆಯಾಗಿದೆ ಬೇರೆಯಾಗಿದೆ ಅಂತ ಹೇಳುವ ಪರವಾದಿಗಳಂತ ಅರ್ಥ. ಆತ್ಮನಿಗಿಂತ ಪರವಾಗಿ ಬೇರೆ ಇದೆ ಅಂತ ಹೇಳುವಂತ, ಅಂದ್ರೆ ಆತ್ಮನಲ್ಲಿ ಅನೇಕತ್ವವನ್ನು ಹೇಳುವಂತಹ ವಾದಿಗಳಿದ್ದಾರಲ್ಲ, ಅವರು ತಾರ್ಕಿಕ ಶತೈರಪಿ, 100 ಜನ ತಾರ್ಕಿಕರು ಬಂದರೂ ಕೂಡ ವಿಶೇಷಂ ಅಭ್ಯುಪಗಚ್ಚದ್ದಿ, ಆತ್ಮನಲ್ಲಿಯೇ ವಿಶೇಷವನ್ನ ಒಪ್ಪುವಂತಹ 100 ತಾರ್ಕಿಕರು ಬಂದು ಸೇರಿದರೂ ಕೂಡ ಆತ್ಮನೋ ಭೇದಲಿಂಗಂ ದರ್ಶಯಿತು ನಹಿ, ಮೊದಲಿದೆ ನಹಿ ಶಕ್ಯತೆ ಅಂತ. ಆತ್ಮನಲ್ಲಿ ಭೇದವನ್ನ ತೋರಿಸುವುದಕ್ಕೆ ಯಾವುದೇ ಗುರುತುಗಳನ್ನ ತೋರಿಸಿಕೊಡೋದಕ್ಕೆ 100 ಜನ ತಾರ್ಕಿಕರು ಒಟ್ಟಿಗೆ ಸೇರ್ಕೊಂಡ್ರು ಆಗೋದಿಲ್ಲ. ಯದ್ಯತ್ ಪರಹ ಆತ್ಮಧರ್ಮತ್ವೇನ ಅಭ್ಯುಪಗಚ್ಚತಿ, ಯಾರು ಪರಹ ಅಂದ್ರೆ ಪರವಾದಿ, ಯಾವ ಪರವಾದಿಗಳು, ಇತರವಾದಿಗಳು ಅಂದ್ರೆ ತಾರ್ಕಿಕರು, ಆತ್ಮಧರ್ಮತ್ವೇನ ಯದ್ಯತ್ ಅಭ್ಯುಪಗಚ್ಚಂತಿ, ಆತ್ಮನ ಧರ್ಮಗಳು ಅಂತ ಏನೇನು ಒಪ್ಕೊಂಡಿದಾರೋ ತಸ್ಯ ಅದೆಲ್ಲವೂ ಕೂಡ ನಾಮರೂಪಾತ್ಮಕತ್ವ ಅಭ್ಯುಪಗಮಾದ್, ನಾಮರೂಪಗಳನ್ನು ಆಶ್ರಯಿಸಿಕೊಂಡೇ ತೋರ್ತಾ ಇದೀವರ್ತು ಆತ್ಮನಲ್ಲ. ಆದ್ದರಿಂದ ನಾಮರೂಪಗಳಲ್ಲಿಯೇ ಭೇದಗಳಿರೋದು. ಏನೇನೇ ಭೇದ ತೋರಿಸೋದಾದ್ರೂ ಅದೆಲ್ಲ ನಾಮರೂಪಗಳು ಅಥವಾ ಅನಾತ್ಮಗಳಲ್ಲಿರುವಂತಹದ್ದು. ಆದ್ದರಿಂದ ಮತ್ತು ನಾಮರೂಪಾಭ್ಯಾಂಶ, ಈ ನಾಮರೂಪಗಳು ಅನ್ನುವಂಥದ್ದು ಆತ್ಮನಃ ಅನ್ಯತ್ವ ಅಭ್ಯುಪಗಮಾತ್, ಆತ್ಮನಿಗಿಂತ ಬೇರೆಗೆ. ನಾಮರೂಪಗಳಲ್ಲಿ ಆತ್ಮನಲ್ಲಿಲ್ಲ, ಆತ್ಮನಿಗಿಂತ ಬೇರೆ. ಅನೇಕತ್ವ ಅನ್ನೋದು ನಾಮರೂಪಗಳಲ್ಲಿದೆ, ಆದ್ದರಿಂದ ಆ ನಾಮರೂಪಗಳು ಆತ್ಮನಿಗಿಂತ ಬೇರೆ. ಆದ್ರಿಂದ ಅನೇಕತ್ವವನ್ನು ತೋರಿಸುವುದಕ್ಕೆ ಏನೇನು ಲಿಂಗಗಳು ಇಟ್ಕೊಂಡಿದ್ರು ಅದೆಲ್ಲ ನಾಮರೂಪದಲ್ಲಿರುವುದರಿಂದಲೂ, ನಾಮರೂಪಗಳು ಆತ್ಮನಿಗಿಂತ ಬೇರೆಯಾಗಿರುವುದರಿಂದಲೂ ಆತ್ಮನಲ್ಲಿ ಅನೇಕತ್ವವನ್ನು ತೋರಿಸೋದಕ್ಕೆ ಯಾವ ಲಿಂಗವೂ ಗುರುತುಗಳು ಇಲ್ಲ. ಹೇಗೆ ಹೇಳ್ತೀರ ಅಂತ ಕೇಳ್ಬೋದು. ಆಕಾಶೋ ವೈ ನಾಮರೂಪಯೋ ನಿರ್ವಹಿತ ತೇಯದಂತರ ತದ್ಬ್ರಹ್ಮ. ಆಕಾಶ ಅನ್ನೋದಿದೆಯಲ್ಲ, ಅದು
ನಾಮರೂಪಯೋ ನಿರ್ವಹಿತ, ನಾಮರೂಪಗಳನ್ನೇ ಆಳುವಂತಹದ್ದು. ಆಕಾಶವು, ಆಕಾಶ ಅಂದ್ರೆ ಬ್ರಹ್ಮ, ಆಕಾಶ ಅಂತ ಹೆಸರು ಬೇಕಾದ್ರೆ ಆಕಾಶ ಸ್ಥಲಿಂಗ ಅನ್ನೋ ಸೂತ್ರಗಳನ್ನು ಚರ್ಚೆ ಮಾಡಿದ್ದಾರೆ. ಆಕಾಶ ಎನ್ನುವ ಹೆಸರಿನಿಂದ ಕರೆದಿರುವಂತಹ ಬ್ರಹ್ಮ ಉಂಟಲ್ಲ, ಇದು ನಾಮರೂಪಗಳನ್ನೇ ನಿರ್ವಹಣೆ ಮಾಡುವಂತಹದ್ದು, ಧರಿಸಿರುವಂತಹದ್ದು, ಅವುಗಳನ್ನು ನಡೆಸುವಂತಹದ್ದು. ತೇ ನಾಮರೂಪೇ ಯದಂತರ, ಆ ನಾಮರೂಪಗಳ ಯಾವುದರ ಒಳಗಿದ್ದುಕೊಂಡಿದೆಯೋ ತದ್ ಬ್ರಹ್ಮ, ಅದು ಬ್ರಹ್ಮ. ಅದರಿಂದ ನಾಮರೂಪಗಳು ಆಕಾಶಕ್ಕಿಂತ ಬೇರೆಯಾಗಿದೆ. ಅಂದ್ರೆ ಬ್ರಹ್ಮಕ್ಕಿಂತ, ಆತ್ಮನಿಗಿಂತ, ಬ್ರಹ್ಮಾತ್ಮನಿಗಿಂತ ಬೇರೆಯಾಗಿದೆ. ನಾಮರೂಪಗಳನ್ನೇ ಬ್ರಹ್ಮಾತ್ಮವು, ಓಕೆ ಒಂದಿಟ್ಕೊಳ್ಳೋಣ, ಬ್ರಹ್ಮವು ನಿರ್ವಹಣೆ ಮಾಡತ್ತೆ, ಬೇರೆಯಾಗಿದೆ, ನಿರ್ವಹಣೆ ಮಾಡತ್ತೆ. ಮತ್ತು ಅದರೊಳಗಿದೆ, ನಾಮರೂಪಗಳು ಆತ್ಮನನ್ನು ಆಶ್ರಯಿಸಿಕೊಂಡಿವೆ, ಬೇರೆಯಾಗಿದೆ. ಆ ಆತ್ಮನು ನಾಮರೂಪಗಳನ್ನು ನಿರ್ವಹಣೆ ಮಾಡುವನಾಗಿದ್ದಾನೆ. ಆದ್ದರಿಂದ ನಾಮರೂಪಗಳನ್ನು ಏನಾದರೂ ಇಟ್ಕೊಂಡಿದ್ದೆ ಭೇದವನ್ನು ತೋರಿಸಿದ್ರೆ ಆತ್ಮನ ಭೇದ ಅಲ್ಲ, ಆತ್ಮನು ಬೇರೆನೆ. ನಿಮ್ಮ ಭೇದ ಎಲ್ಲ ನಾಮರೂಪಕ್ಕೆ ಸಂಬಂಧಪಟ್ಟಿರುವಂಥದ್ದು, ಆತ್ಮನು ಬೇರೆ. ಅದರಿಂದ ಆತ್ಮನು ಅನುಮಾನ ಗಮ್ಯನಲ್ಲ. ಮತ್ತು ಇನ್ನೊಂದು, ನಾಮರೂಪೇ ವ್ಯಾಕರವಾಣಿ, ನಾಮರೂಪಗಳನ್ನು ನಾನು ಈಗ ಬಿಡಿ ಬಿಡಿಯಾಗಿ ವ್ಯಕ್ತವಾಗುವಂತೆ ಮಾಡ್ತೀನಿ ಅಂತ ಅನ್ನೋರ್ಥ. ನಾಮರೂಪಗಳನ್ನೇ ಬಿಡಿ ಬಿಡಿಯಾಗಿ ಯಾವನು ವ್ಯಕ್ತವಾಗಿ ಬಿಡಿ ಬಿಡಿಯಾಗಿ ವಿಂಗಡ ಮಾಡ್ತಾನೋ, ಆ ನಾಮರೂಪಗಳನ್ನ ವಿಂಗಡ ಮಾಡುವ ಮೊದಲು ಅವನಲ್ಲಿ ನಾಮರೂಪ ಇರಲಿಲ್ಲ ಅಲ್ವಾ? ಅರ್ಥ ಆಗಿದೆಯಲ್ಲ? ಅಂದ್ರೆ ನಾಮರೂಪಗಳನ್ನು ಮೀರಿದವನವನು. ಯಾರು ನಾಮರೂಪಗಳನ್ನ ವಿಂಗಡ ಮಾಡಿದ್ನೋ ಅವನು ನಾಮರೂಪಗಳನ್ನು ವಿಂಗಡ ಮಾಡಿದ್ಮೇಲೆ ತಾನೇ ನಾಮರೂಪಗಳನ್ನು ತೋರ್ಕೊಂಡಿದ್ದ. ಮುಂಚೆ ಅಂದ್ರೆ ಅವನಲ್ಲಿ ಇಲ್ಲ ಅದು. ಅದರಿಂದ ಅವನು ನಾಮರೂಪಗಳಿಗಿಂತ ಬೇರೆ, ನಾಮರೂಪಗಳು ಅವನಲ್ಲಿ ತೋರ್ಕೊಳ್ಬೇಕು. ನೀವು ಏನೇನು ಲಿಂಗಗಳನ್ನು ತೋರಿಸಿರೋದಲ್ಲ ಆತ್ಮನಿಗಿಂತ ಬೇರೆಯಾದ ನಾಮರೂಪದಲ್ಲಿ ಇದೆ. ಅದರಿಂದ ನಾಮರೂಪದವನ್ನು ಇಟ್ಕೊಂಡು ಆತ್ಮನಲ್ಲಿ ಭೇದವನ್ನು ತೋರಿಸೋದಕ್ಕೆ ಬರೋದಿಲ್ಲ. ಈತಿ ಚ ಶ್ರುತೇಹೇ, ಈಗ ಎರಡು ಸೂತ್ರಗಳಿರೋದ್ರಿಂದಲೂ ಆತ್ಮನನ್ನ ನೀವೇನು ತೋರಿಸಿದಂಗೆ ಆಗ್ಲಿಲ್ಲ. ಉತ್ಪತ್ತಿ ಪ್ರಲಯಾತ್ಮಕೇಹಿ ನಾಮರೂಪೇ, ಸ್ವರೂಪ ಹೇಳ್ತಿದ್ದಾರೆ. ನಾಮರೂಪ ಅನ್ನುವಂಥದ್ದು ಉತ್ಪತ್ತಿ ಪ್ರಲಯಗಳನ್ನು, ಉತ್ಪತ್ತಿ ನಾಶವನ್ನು ಹೊಂದಿರುವಂತಹದ್ದು. ಬ್ರಹ್ಮ ಚ ತದ್ ವಿಲಕ್ಷಣ, ಬ್ರಹ್ಮದಲ್ಲಿ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ. ಅಂದ್ರೆ ಎರಡು ಪೂರ್ತಿ ಬೇರೆಯಾದ್ದರಿಂದಲೂ ನೀವು ಆತ್ಮ ಅನೇಕತ್ವವನ್ನು ತೋರಿಸೋದಕ್ಕೆ ಏನು ಲಿಂಗಗಳು ತೋರಿಸಿದ್ರೋ ಅದನ್ನು ಆತ್ಮ ವಿಲಕ್ಷಣವಾದ ನಾಮರೂಪದಲ್ಲಿರೋದ್ರಿಂದಲೂ ಆತ್ಮನಲ್ಲಿ ಭೇದವನ್ನ ನೀವು ತೋರಿಸಿದಂತೆ ಆಗಲಿಲ್ಲ, ಅನುಮಾನದಿಂದಲೂ ತೋರಿಸಿದಂತೆ ಆಗಲಿಲ್ಲ. ಅತಃ ಅನುಮಾನಸ್ಯೈವ ಅವಿಷಯತ್ವಾತ್ ಕುತಃ ಅನುಮಾನ ವಿರೋಧ. ನಿಮ್ಮ ಅನುಮಾನಕ್ಕೆ ಇನ್ಫರೆನ್ಸ್, ನಿಮ್ಮ ಅನುಮಾನಕ್ಕೆ ಆತ್ಮನು ವಿಷಯನೇ ಅಲ್ಲ. ನೀವೇನು ವಿಷಯ ಅಂತ ಹೇಳಿದ್ರೆ ನಾಮರೂಪದಲ್ಲಿರೋದು, ಆತ್ಮನಲ್ಲ. ನಾಮರೂಪದ ಆತ್ಮನಿಗಿಂತ ಬೇರೆ ಬೇರೆ ಅಂತ ಶ್ರುತಿಯನ್ನು ತೋರಿಸ್ಬಿಟ್ರು. ಆದ್ದರಿಂದ ಅನುಮಾನಕ್ಕೆ ಆತ್ಮನು ವಿಷಯನೇ ಅಲ್ಲ ಅಂತಾದ್ರೆ ಅನುಮಾನ ವಿರೋಧ ಎಲ್ಲಿಂದ ಬಂತು? ಅದು ಸಾಧ್ಯ ಇಲ್ಲ. ಏಕೇನ ಆಗಮ ವಿರೋಧ ಅಪಿ ಪ್ರತ್ಯುಕ್ತ, ಇದರಿಂದಲೇ ಆಗಮಕ್ಕೂ ವಿರೋಧವಿಲ್ಲ ಅಂತ ತೋರಿಸಿದಂತೆ ಆಯಿತು. ಒಟ್ಟಿನಲ್ಲಿ ಏನಂತಂದ್ರೆ ಆತ್ಮೈಕತ್ವ ವಿದ್ಯೆ ಅನ್ನುವಂಥದ್ದು, ಆತ್ಮೈಕತ್ವ ಸ್ವರೂಪ ಅನ್ನುವಂಥದ್ದು, ಅಂದ್ರೆ ಆತ್ಮನು ಅದ್ವಿತೀಯ ಸ್ವರೂಪನೇ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೂ ವಿರುದ್ಧವಲ್ಲ, ಅನುಮಾನಕ್ಕೂ ವಿರುದ್ಧವಲ್ಲ, ಆಗಮಕ್ಕೂ ವಿರುದ್ಧವಲ್ಲ. ಆದ್ದರಿಂದ ಆತ್ಮೈಕತ್ವವು ಶ್ರುತಿ ಸಿದ್ಧವಾಗಿದೆಯಲ್ಲ, ಇದೇ ಪ್ರಮಾಣ ಅಂತ ಆಯಿತು, ಇದೇ ಸ್ವರೂಪ ಅಂತ ಆಯಿತು ಅಂತ ನಿಶ್ಚಯ ಮಾಡಿ ತೋರಿಸಿದ್ರು. ನಾಳೆ ನಿಶ್ಚಯ ಮುಗಿಸ್ಕೊಳ್ಳೋಣಂತೆ. ಮತ್ತೆ ಈಗ ಬ್ರಹ್ಮೈಕತ್ವವಾದಲ್ಲಿ ಉಪದೇಶ ಅನರ್ಥಕ್ಯ ಇದೆ ಅಂತ ಒಂದು ಪ್ರಶ್ನೆ ಉಳ್ಕೊಂಡಿದೆ, ಅದಿಲ್ಲ ಅಂತ ತೋರಿಸ್ತಾರೆ. ಕೊನೆಗೆ ಏನಂತಂದ್ರೆ ಅದ್ವೈತವಾದವು ನಿರ್ದುಷ್ಟವಾಗಿದೆ. ತಾರ್ಕಿಕ ಚಾಟ ಭಟ್ಟರಿಗೆ ಅವಕಾಶವೇ ಇಲ್ಲ ಮುಂದೆ ತೋರಿಸ್ತಾರೆ. ಅವ್ರಿಗೆ ಎಂಟ್ರಿನೇ ಇಲ್ಲ ಇದರೊಳಗೆ, ಅದ್ವೈತ ಆತ್ಮ ಸ್ವರೂಪದಲ್ಲಿ ಅವ್ರಿಗೆ ಎಂಟ್ರಿನೇ ಇಲ್ಲ ಅಂತ ತೋರಿಸ್ತಾರೆ. ಅದನ್ನ ನಿರ್ದುಷ್ಟವಾಗಿದೆ. ಅವ್ರಿಗೆ ಎಂಟ್ರಿ ಸಿಕ್ಕರೆ ತಾನೇ ಇದೇನಾದ್ರು ಕೊಂಕು ಹುಡ್ಕೋದಕ್ಕೆ ಸಾಧ್ಯ, ದೋಷ ಹುಡ್ಕೋದಕ್ಕೆ ಸಾಧ್ಯ. ಅವ್ರಿಗೆ ಎಂಟ್ರಿನೇ ಇಲ್ಲ ಅಂತ ತೋರಿಸ್ಬಿಟ್ಟು ಇಷ್ಟೆಲ್ಲ ಯಾಕೆ ಅಂತ ಮತ್ತೆ ವಾದ ಮಾಡಿ ಬಿಡಬಾರ್ದು. ಯಾಕೆ ಅಂತ ಸಸ್ಯೋಪನಿಷತ್, ಸಸ್ಯ ಅಂದ್ರೆ ಕಸ್ಯ ನಡೀತಲ್ಲ, ಯಾರು ಇನ್ಮೇಲೆ ಅವನಿಗಿಂತ ಬೇರೆಯಾಗೆ
ಇದು ಆತ್ಮನ ಉಪನಿಷತ್ತು ಅಂತ ಹೇಳಿದ್ರು. ಇಲ್ಲಿಗೆ ಈ ಚರ್ಚಾ ಭಾಗ ಮುಗಿಯುತ್ತೆ. ಮುಂದೆ ಸತ್ಯೋಪನಿಷತ್ ಏನೋ ಇದು ಆತ್ಮನ ಉಪನಿಷತ್ ಅಂತ ಆಯ್ತು. ಮುಂದೆ ಪ್ರಾಣವ ಸತ್ಯಂ ಸತ್ಯಸ್ಯ ಸತ್ಯಂ ಅಂತಿದೆ. ಪ್ರಾಣವು ಸತ್ಯ, ಪ್ರಾಣಗಳು ಸತ್ಯ, ಮತ್ತು ಅವನ ಹೆಸರು ಅಂತ ಹೇಳಿತ್ತಲ್ಲ, ಅವನು ಏನು ಅಂತ, ಅವನ ಸ್ವರೂಪ ಏನು ಅಂತ, ಸತ್ಯಸ್ಯ ಸತ್ಯಂ ಅಂತ ಹೇಳಿದೆ. ನಮ್ಗೆ ಅದು ಬೇಕು. ಸತ್ಯಸ್ಯ ಸತ್ಯಂ ಅಂತ ಇದೆಯಲ್ಲ, ಸತ್ಯದ ಸತ್ಯ ಅದೇ ಸ್ವರೂಪ. ಯಾಕೆ ಅಂತಂದ್ರೆ ಅವನ ಉಪನಿಷತ್ತೇನು, ಸತ್ಯೋಪನಿಷತ್ ಸತ್ಯಸ್ಯ ಸತ್ಯಂ ಅಂತ, ಅದು ಅವನ ಹೆಸರು. ಅವನ ಹೆಸರು ಅಂತ ಯಾಕೆ ಹೇಳಿದ್ರು, ಅವನು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅಂತ. ಅದರಿಂದ ಇದು ಅವನ ಹೆಸರನ್ನ ಹೇಗೆ ತಿಳಿಸುತ್ತೆ, ಸತ್ಯಸ್ಯ ಸತ್ಯಂ ಅನ್ನೋದು ಅವನ ಸ್ವರೂಪವನ್ನು ಹೇಗೆ ತೋರಿಸುತ್ತೆ ಅಂತ. ಸ್ವರೂಪವನ್ನ ತೋರಿಸುವಂತಹ ವಾಚಕ ಶಬ್ದ ಅಂತ ಬರೆದಿದ್ರಲ್ಲಿ. ಅಂದ್ರೆ ಹೇಗೆ ತೋರಿಸುತ್ತೆ ಅನ್ನೋದನ್ನ ಸ್ವರೂಪ ತೋರಿಸ್ಬಿಡ್ಬೇಕು. 3ನೇ ಬ್ರಾಹ್ಮಣದ ಸ್ವರೂಪ ತೋರಿಸ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಸತ್ಯ ಅಂದ್ರೆ ಏನು ಅಂತ ತೋರಿಸ್ಕೊಡ್ತಾರೆ. ಮುಂದಿನ ಭಾಗದಲ್ಲಿ ಬರುತ್ತೆ. ಮತ್ತೆ ಸೇರಿದಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ. ಪ್ರಸಾದ ಇದೆ, ಪ್ರಸಾದ ತಗೊಳ್ಳಿ. ಮತ್ತೆ ನಾಳೆ ಸೇರೋಣ.